ನಿನ್ನೆ ದಿವಸ ಅನಿರುದ್ಧನ ವಿವಾಹ ಸಂದರ್ಭದಲ್ಲಿ ದ್ಯೂತ ಕ್ರೀಡೆ ನಡೆದಾಗ ಕುಪಿತನಾದಂತಹ ಬಲರಾಮನಿಂದ ರುಕ್ಮಿಣಿಯ ಸಹೋದರನಾದಂತಹ ರುಕ್ಮಿಣಿಯ ಸಂಹಾರದ ಬಗ್ಗೆ ನಾವು ನೋಡಿದ್ವಿ. ಹೀಗೆ ಬಲರಾಮ ತನ್ನ ಪರಾಕ್ರಮವನ್ನ ಪ್ರದರ್ಶನ ಮಾಡಿದ ಆ ಘಟನೆಯ ಬಳಿಕ ಭಾಗವತದಲ್ಲಿ ಮತ್ತು ಹರಿವಂಶದಲ್ಲಿ ನಾವು ನೋಡೋದೇನೆಂದ್ರೆ, ಬಲರಾಮನ ವಿಶೇಷ ಶಕ್ತಿ ಮತ್ತು ಆತನ ಮಹಿಮೆ ಇವುಗಳ ಬಗ್ಗೆ ಮತ್ತಷ್ಟು ನಮಗೆ ವಿವರಣೆ ಮಾಡಿ ಎಂಬುದಾಗಿ ಆ ಶ್ರೋತೃಗಳು ಕೇಳಿದ್ರು. ಪುರಾಣ ವಾಚಕರು ಅದನ್ನು ಮತ್ತಷ್ಟು ವಿವರವಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಹರಿವಂಶದಲ್ಲಿ ಬರುವಂತೆ ಜನಮೇಜಯ ಕೇಳಿದ, ಭೂಮಿಯನ್ನು ಧರಿಸಿರುವಂತಹ ಶೇಷನೇ ಬಲರಾಮನಾಗಿ ಅವತಾರ ಮಾಡಿದ್ದಾನೆ, ಅಂತ ಬಲರಾಮನ ಮಹಿಮೆಯನ್ನು ನಾನು ಮತ್ತಷ್ಟು ಕೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ ಅಂತ ಹೇಳಿದಾಗ ವೈಶಂಪಾಯನರು ಅದನ್ನ ವಿವರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಮತ್ತು ಭಾಗವತದ 67ನೇ ಅಧ್ಯಾಯದಲ್ಲಿ ಪರೀಕ್ಷಿತ್ ಮಹಾರಾಜ ಕೇಳಿದ, ಬಲರಾಮ ಮಾಡಿರುವಂತಹ ಇನ್ನಿತರ ಸಾಹಸ ಕಾರ್ಯಗಳನ್ನು ನಮಗೆ ವಿವರಣೆ ಮಾಡಿ ಎಂಬುದಾಗಿ ಕೇಳಿದ. ಆಗ ಶುಕಮುನಿಗಳು ಆ ವಿವರಣೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಹರಿವಂಶದಲ್ಲಿ ನಾವು ನೋಡುವಂತೆ ವೈಶಂಪಾಯನ ಹೇಳಿದರು, ಪುರಾಣಗಳಲ್ಲಿ ಬಲರಾಮನನ್ನ ನಾಗರಾಜ ಎಂಬುದಾಗಿ ವರ್ಣನೆ ಮಾಡ್ತಾರೆ ಮತ್ತು ಧರಣಿಯನ್ನು ಧರಿಸಿರುವಂತಹ ಶೇಷನಾಗನೇ ಅಂತ ವರ್ಣನೆ ಮಾಡ್ತಾರೆ. ಯಾರಿಗೂ ಆತ ಹೆದರುವಂತವನಲ್ಲ, ಮಹಾಪರಾಕ್ರಮಿಯಾದವನು. ಮತ್ತು ದೇವತೆಗಳು ದೇವತಾ ಕಾರ್ಯಕ್ಕಾಗಿ ಏನು ಮಂತ್ರಾಲೋಚನೆ ಮಾಡ್ತಾರೆ ಅದರಲ್ಲಿ ಆತ ಪ್ರಧಾನನಾದವನು. ಹಿಂದೆ ಗದಾಯುದ್ಧದಲ್ಲಿ ಆತ ಬಲರಾಮನನ್ನ ಜಯಿಸಿದ್ದ, ಆದರೆ ಆಕಾಶವಾಣಿಗೆ ಅನುಸಾರವಾಗಿ ಆತನನ್ನು ಸಂಹಾರ ಮಾಡಲಿಲ್ಲ ಬಲರಾಮನನ್ನ, ಹಾಗೆ ಜೀವದ ಸಮೇತವಾಗಿ ಬಿಟ್ಟಿದ್ದ. ವಿಶ್ವವಿಖ್ಯಾತರಾದಂತಹ ಅನೇಕ ಜನ ರಾಜರು ಜರಾಸಂಧನ ಜೊತೆಗೆ ಯುದ್ಧ ಮಾಡಿ ಆ ಜರಾಸಂಧನಿಂದ ಸೋತಿದ್ರು. ಆಗ ಅಂಥ ಜರಾಸಂಧ ಈ ಬಲರಾಮನ ಪರಾಕ್ರಮಕ್ಕೆ ಬಲಿಯಾಗಿ ಸೋತಿದ್ದ, ಪರಾಜಿತನಾಗಿದ್ದ. 10,000 ಆನೆಗಳಷ್ಟು ಬಲವನ್ನು ಹೊಂದಿದಂತಹ ಮಹಾಪರಾಕ್ರಮಿಯಾದಂತಹ ಭೀಮಸೇನನು ಕೂಡ ಹಲವಾರು ಬಾರಿ ಈ ಬಲರಾಮನ ಜೊತೆ ಬಾಹುಯುದ್ಧ ಮಾಡಿ ಅದರಲ್ಲಿ ಪರಾಜಿತನಾಗಿದ್ದ ಎಂಬುದಾಗಿ ಹರಿವಂಶ ಹೇಳ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವು ಸೂಕ್ಷ್ಮಗಳನ್ನು ಗಮನಿಸಬೇಕು. ಬಲರಾಮನಲ್ಲಿ ಶುಕ್ಲಕೇಶದ ಆವೇಶ ಇತ್ತು ಅಂತ ನಾವು ಹಿಂದೆ ನೋಡಿದ್ದೇವೆ. ಮಹಾಭಾರತದ ದಕ್ಷಿಣ ಭಾರತದ ಪಾಠಾನುಸಾರಿಯಾದಂತಹ ಭಾಗದಲ್ಲಿ ಆದಿಪರ್ವದಲ್ಲಿ ಕೃಷ್ಣ ಮತ್ತು ಬಲರಾಮರು ಯಾವ ರೀತಿಯಾಗಿ ಜನಿಸಿದ್ರು ಭೂಲೋಕದಲ್ಲಿ ಅನ್ನೋದನ್ನ ವಿವರಣೆ ಮಾಡಿ ಹೇಳಿದ್ದಾರೆ. ಅಲ್ಲಿ ದೇವತಾ ಕಾರ್ಯಕ್ಕಾಗಿ ದೇವತೆಗಳೆಲ್ಲರೂ ಕೂಡ ಕೃಷ್ಣ ಮತ್ತು ಬಲರಾಮರನ್ನ ಪ್ರಾರ್ಥನೆ ಮಾಡಿದರು. ಕೃಷ್ಣನನ್ನ ಪ್ರಾರ್ಥನೆ ಮಾಡಿದ್ರು, ನೀನು ಭೂಲೋಕಕ್ಕೆ ಬಂದು ಜನಿಸು ಅಂತ ಹೇಳಿ. ಆಗ ಕೃಷ್ಣ ತಾನು ತನ್ನ ತಲೆಯಿಂದ ಒಂದು ಬಿಳಿ ಕೂದಲನ್ನ ಕಿತ್ತು ಹೊರಗೆ ಹಾಕಿದ. ಆ ಬಿಳಿ ಕೂದಲು ಬಲರಾಮನಾಗಿ ಜನಿಸಿತು. ಬಿಳಿ ಕೂದಲಿನ ಆವೇಶವೇ ಈ ಬಲರಾಮನಲ್ಲಿತ್ತು. ಮತ್ತು ಕೃಷ್ಣ ಕೇಶವನ್ನ ತೆಗೆದು ಹೊರಗೆ ಹಾಕಿದ, ಅದರಿಂದ ಕೃಷ್ಣ ಜನಿಸಿದ. ಹೀಗೆ ಬಿಳಿ ಕೂದಲಿನಿಂದ ಜನಿಸಿದ್ರಿಂದ ಬಲರಾಮ ಶ್ವೇತವರ್ಣದವನಾಗಿದ್ದ, ಕೃಷ್ಣ ಕೇಶದಿಂದ ಕಪ್ಪು ಕೂದಲಿನಿಂದ ಜನಿಸಿದ್ದರಿಂದ ಈ ಕೃಷ್ಣ ಕಪ್ಪು ವರ್ಣೀಯನಾಗಿದ್ದ ಎಂಬುದಾಗಿ ಮಹಾಭಾರತದ ದಕ್ಷಿಣ ಭಾರತದ ಪಾಠ ನಮಗೆ ತಿಳಿಸುವಂತಹ ಅಂಶ. ಆ ಬಲರಾಮನಲ್ಲಿ ವಿಶೇಷವಾಗಿ ಕೃಷ್ಣನ ಆವೇಶ ಏನು ಇರ್ತಿತ್ತಲ್ಲ, ಭಗವಂತನ ಸನ್ನಿಧಾನ ಇರ್ತಿತ್ತಲ್ಲ, ಅದು ಹೆಚ್ಚು ಕಡಿಮೆ ಆಗ್ತಿತ್ತು. ಸಮುದ್ರದಲ್ಲಿ ಇಳಿತ ಮತ್ತು ಭರತ ಆಗುವಂತೆ ಆ ಭಗವಂತನ ಸನ್ನಿಧಾನವೂ ಕೂಡ ಹೆಚ್ಚು ಕಡಿಮೆ ಆಗುವಂತ ಸನ್ನಿಧಾನ ಇತ್ತು. ಆ ಬಲರಾಮನಲ್ಲಿ ಭಗವಂತನ ಸನ್ನಿಧಾನ ವಿಶೇಷವಾಗಿ ವ್ಯಕ್ತ ಆದಂತಹ ಸಂದರ್ಭದಲ್ಲಿ ಭೀಮಸೇನ ಕೂಡ ಅವನ ಜೊತೆ ಯುದ್ಧ ಮಾಡ್ತಿರ್ಲಿಲ್ಲ, ಆ ಭಗವಂತನ ಸನ್ನಿಧಾನಕ್ಕೆ ಗೌರವ ಕೊಡಬೇಕು ಅನ್ನೋ ದೃಷ್ಟಿಯಿಂದ. ಯಾಕಂದ್ರೆ ಬಲರಾಮ ಮತ್ತು ಭೀಮ ಇಬ್ರು ಕೂಡ ಗದಾ ವಿದ್ಯಾಭ್ಯಾಸವನ್ನು ಮಾಡುವಾಗ, ಭೀಮ ಮತ್ತು ದುರ್ಯೋಧನ ಇಬ್ರು ಕೂಡ ಬಲರಾಮನಿಂದ ಗದಾ ವಿದ್ಯಾಭ್ಯಾಸವನ್ನು ಮಾಡಿದ್ರಲ್ಲ, ಆ ಅಭ್ಯಾಸವನ್ನು ಮಾಡುವಾಗ ಕೆಲವೊಂದು ಸರಿ ಗುರುವಾದಂತಹ ಬಲರಾಮನ ಮೇಲೆ ಶಿಷ್ಯನಾದಂತಹ ಭೀಮಸೇನ ಗದೆಯನ್ನು ಬೀಸಬೇಕಾಗ್ತಿತ್ತು. ಆದ್ರೆ ಭಗವಂತನ ಸನ್ನಿಧಾನಕ್ಕೆ ಅಪಚಾರ ಆಗಬಾರದು ಅಂತ ಭೀಮಸೇನ ಹಿಂಜರಿತಿದ್ದ. ಆದ್ರೆ ಆ ವಿದ್ಯಾಭ್ಯಾಸಕ್ಕನುಸಾರವಾಗಿ ಅದು ಅನಿವಾರ್ಯ ಕೂಡ ಆಗಿತ್ತು. ಆದರೆ ಶುಕ್ಲಕೇಶ ಆವೇಶ ಅಂದ್ರೆ ಭಗವಂತನ ಸನ್ನಿಧಾನ ಆ ಬಲರಾಮನಲ್ಲಿ ಅಧಿಕವಾಗಿ ವ್ಯಕ್ತವಾದಾಗ ಭೀಮಸೇನ ಗದೆಯನ್ನು ಎತ್ತಿಸಿರಲಿಲ್ಲ, ಆ ಸನ್ನಿಧಾನಕ್ಕೆ ಅಪಚಾರ ಆಗಬಾರದು ಅಂತ ಹೇಳಿ. ಭೀಮಸೇನ ತಾನೇ ಏಕನ್ನು ಚಿಂತಿದ್ದೇ ಹೊರತು ವಿಶೇಷವಾಗಿ ತಾನು ಪ್ರಹಾರ ಮಾಡಲಿಕ್ಕೆ ಮುಂದಾಗ್ತಿರ್ಲಿಲ್ಲ. ಆಗ ಬಲರಾಮನಿಗೆ ವಿಜಯ ಆಗ್ತಿತ್ತ. ಯಾವಾಗ ಬಲರಾಮನಿಗೆ ಆ ಸನ್ನಿಧಾನ ಕಡಿಮೆ ಆಗ್ತಿತ್ತಲ್ಲ, ಆಗ ಭೀಮಸೇನ ಆತನನ್ನ ಸೋಲಿಸ್ತಿದ್ದ, ಬಲರಾಮನನ್ನೇ ಸೋಲಿಸ್ತಿದ್ದ ಅಂತ ಈ ರೀತಿಯಾಗಿ ವ್ಯತ್ಯಾಸವನ್ನು ತಿಳ್ಕೊಳ್ಬೇಕು. ಭೀಮ, ಬಲರಾಮ, ಶಲ್ಯ, ಕೀಚಕ ಇವು 4 ಜನರು ಕ್ರಮವಾಗಿ ಮಹಾಬಲಿಷ್ಠರು ಎಂಬುದಾಗಿ ಆ ಕಾಲದಲ್ಲಿ ಪ್ರಸಿದ್ಧರಾದವರು. ಭೀಮ ಮಹಾಬಲಿಷ್ಠ, ಅದಾದ ನಂತರ ಬರುವಂತವನು ಬಲರಾಮ,
ಅದಾದ ಬಳಿಕ ಬರುವಂತ ಒಂದು ಶಲ್ಯ, ಮುಂದೆ ಕೀಚಕ. ಹೀಗೆ ಭೀಮ ಅನೇಕ ಬಾರಿ ಬಲರಾಮನಿಂದ ಸೋತ ಎಂಬುದಾಗಿ ಹರಿವಂಶ ಹೇಳೋದೇನಿದೆ, ಇದು ಆ ಬಲರಾಮನಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನ ವ್ಯಕ್ತವಾದಾಗ ಅಲ್ಲಿ ಸನ್ನಿಧಾನಕ್ಕೆ ಅಪಚಾರ ಆಗಬಾರದು ಅಂತ ಭೀಮ ಸುಮ್ಮನೆ ಇದ್ದಾಗ ತಾನು ಸೋಲಿಸಿದ್ದ ಎಂಬುದಾಗಿ ಅದನ್ನ ಪ್ರತ್ಯೇಕಿಸಿ ಅರ್ಥ ಮಾಡ್ಕೊಳ್ಬೇಕು. ಮುಂದೆ ಆ ಹರಿವಂಶದಲ್ಲಿ ನೋಡುವಂತ ಕಥೆ ಏನಿದೆ ಅಂದ್ರೆ, ಕೃಷ್ಣನ ಮಗನಾದಂತಹ ಸಾಂಬ ಎಂಬಾತ ಒಬ್ಬ ಇದ್ದ. ಆ ಜಾಂಬವತಿಯ ಮಗ, ಜಾಂಬವತಿ ಅಥವಾ ರೋಹಿಣಿ ಅವಳೇನಿದ್ದಲ್ಲ, ಆ ಸಾಂಬ ಕೃಷ್ಣನ ಅನೇಕ ಮಕ್ಕಳ ಪೈಕಿ ಒಬ್ಬ ಮತ್ತು ಪ್ರಧಾನನಾದ. ಅವನೊಮ್ಮೆ ದುರ್ಯೋಧನನ ಮಗಳನ್ನ ಬಲಾತ್ಕಾರವಾಗಿ ಅಪಹಾರ ಮಾಡಲಿಕ್ಕೆ ಪ್ರಯತ್ನ ಪಟ್ಟ. ಬಲಾತ್ಕಾರವಾಗಿ ಅಂದ್ರೆ ಆಕೆಗೆ ಇಚ್ಛೆಗೆ ವಿರುದ್ಧವಾಗಿ ಏನಲ್ಲ, ವ್ಯಾಖ್ಯಾನಗಳಿಂದ ಆ ವಿಶೇಷವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆ ದುರ್ಯೋಧನನ ಮಗಳಾದಂತಹ ಲಕ್ಷಣ ಎಂಬಾಕೆಗೆ ಈ ಸಾಂಬನ ಮೇಲೆ ಅನುರಾಗ ಇತ್ತು ಮತ್ತು ಆ ಸಾಂಬನಿಗೂ ಕೂಡ ಲಕ್ಷಣಗಳ ಮೇಲೆ ಅನುರಾಗ ಇತ್ತು. ಹೀಗೆ ಪರಸ್ಪರ ಪ್ರೀತಿ ಅವರಿಗೆ ಇದ್ದಿದ್ದರಿಂದ ಅವರಿಬ್ಬರು ಮದುವೆಗೆ ಮುಂದಾಗಿದ್ರು. ಆದ್ರೆ ದುರ್ಯೋಧನ ತಾನು ತನ್ನ ಮಗಳನ್ನ ಈ ಸಾಂಬನಿಗೆ ಮದುವೆ ಮಾಡಿಕೊಡುವಂತಹ ಮನೋಭಾವದವನು ಆಗಿರ್ಲಿಲ್ಲ. ಹಾಗಾಗಿ ಈ ಸಾಂಬ ತಾನೇ ಅವಳನ್ನ ಬಲಾತ್ಕಾರದಿಂದ ಅಪಹಾರ ಮಾಡ್ಕೊಂಡು ಬಂದಿದ್ದ. ದುರ್ಯೋಧನಸ್ಯಾಸ ಪುತ್ರಿ ರತಿರಿಯ ಪೂರ್ವಂ ನಾಮ್ನ ಲಕ್ಷಣ ಕಾಂತರೂಪ ಸ್ವಯಂವರಸ್ಥಾಂ ತಾಂ ಬಲಾದೇವ ಸಾಂಬ ಜಗ್ರಾಹಸ ಚೈಸ ಮಾಸಾನುರಕ್ತ. ಶಾಸ್ತ್ರದಿಂದ ಏನ್ ಹೇಳ್ತದೆ ಅಂದ್ರೆ, ದುರ್ಯೋಧನ ಮಗಳಾದಂತಹ ಲಕ್ಷಣ ಎಂಬಾಕೆ, ಲಕ್ಷಣ ಅಂದ್ರೆ ಸಕಲ ಸೌಂದರ್ಯ ಲಕ್ಷಣಗಳಿಂದ ಕೂಡಿದಂತವಳು ಅಂತಕ್ಕ ಸುಂದರ ರೂಪಳಾದವಳು. ಹಿಂದೆ ಅವಳು ರತಿ ರೂಪಳಾದವಳು. ಯಾಕಂದ್ರೆ ಸಾಂಬನು ಕೂಡ ಮನ್ಮಥನ ರೂಪದಾದವನು. ಪ್ರದ್ಯುಮ್ನ ಒಬ್ಬನೇ, ಕೃಷ್ಣನ ಮಕ್ಕಳ ಪೈಕಿ ಪ್ರದ್ಯುಮ್ನ ಒಬ್ಬನೇ ಮನ್ಮಥನ ರೂಪಿ ಅಲ್ಲ, ಸಾಂಬನು ಕೂಡ ಮನ್ಮಥನ ಅವತಾರವೇ. ಹಾಗಾಗಿ ಅವನನ್ನ ಮದುವೆ ಆಗಬೇಕಾದಂತಹ ಲಕ್ಷಣಾದೇವಿಯು ಕೂಡ ರತಿಯೇ. ಜಗ್ರಾಹಸ ಚೈನ ಮಾಸಾನುರಕ್ತ. ತಾತ್ಪರ್ಯಂದ್ರನೇ ಅವಳಿಗೂ ಕೂಡ ಅವನ ಮೇಲೆ ಪ್ರೀತಿ ಇತ್ತು ಅಂತ ಹೇಳ್ತದೆ. ಹರಿವಂಶ ಇತ್ಯಾದಿ ಕಡೆಗಳಲ್ಲಿ ಬಲಾತ್ಕಾರದಿಂದ ಅಪಹಾರ ಮಾಡುವಂತ ಅಷ್ಟೇ ಇದೆ, ಅವಳಿಗೆ ಅವನ ಮೇಲೆ ಪ್ರೀತಿ ಇತ್ತೋ ಇಲ್ಲೋ ಅಂತ ಮಾಹಿತಿ ಇಲ್ಲ. ಆದ್ರೆ ತಾತ್ಪರ್ಯಂದ್ರನೇ ಅದನ್ನು ಹೇಳುತ್ತದೆ. ಮನ್ಮಥನ ಅವತಾರಗಳು ಅನೇಕ. ಸನತ್ಕುಮಾರ ಮತ್ತು ಮನ್ಮಥ, ಷಣ್ಮುಖ, ಹೀಗೆ 3 ಅಭಿವ್ಯಕ್ತಿಗಳು ಆ ಮನ್ಮಥನಿಗೆ. ಅದರಲ್ಲಿ ಆ ಮನ್ಮಥನೇ ಪ್ರದ್ಯುಮ್ನ ಅಥವಾ ಸನತ್ಕುಮಾರನೇ ಪ್ರದ್ಯುಮ್ನ. ಇನ್ನು ಷಣ್ಮುಖ ಏನಿದ್ದಲ್ಲ, ಆ ಷಣ್ಮುಖನೇ ಸಾಂಬನಾಗಿ ಜನಿಸಿದ್ದ, ಜಾಂಬವತಿಯಲ್ಲಿ ಸಾಂಬನಾಗಿ ಜನಿಸಿದ್ದ. ಹಾಗಾಗಿ ಆ ಲಕ್ಷಣ ಸಾಂಬನಿಗೆ ನಿಯತ ಪತ್ನಿ ಪೂರ್ವ ಜನ್ಮದಲ್ಲಿಯೂ ಕೂಡ. ಹಾಗಾಗಿ ಅವಳಿಗೆ ಸ್ವಯಂವರ ಆಗಿ ಅವಳು ಬೇರೆಯಲ್ಲಿ ಯಾರನ್ನಾದರೂ ವರಿಸೋದೇನಿದೆ ಅವರ ಆ ನಿಯತವಾದಂತಹ ದಾಂಪತ್ಯಕ್ಕೆ ವಿರುದ್ಧ. ಹಾಗಾಗಿ ಬಲಾತ್ಕಾರದಿಂದ ಆಕೆಯನ್ನು ಅಪಹಾರ ಮಾಡಿದ ಎಂಬುದಾಗಿ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಸಾಂಬ ಲಕ್ಷಣವನ್ನು ಬಲಾತ್ಕಾರವಾಗಿ ಅಪಹಾರ ಮಾಡಿದ್ದನ್ನು ನೋಡಿ ಕರ್ಣ, ದುರ್ಯೋಧನ ಮೊದಲಾದವರೆಲ್ಲರೂ ಕೂಡ ತೀವ್ರ ಕ್ರೋಧಗೊಂಡ್ರು. ಅವರೆಲ್ಲರೂ ಕೂಡ ಯುದ್ಧ ಮಾಡಿದರು. ಈ ಕರ್ಣ ಮೊದಲಾದವರಿಗೆ ಕೃಷ್ಣ ಮತ್ತು ಬಲರಾಮರ ಮೇಲೆ ಸ್ವಲ್ಪ ಅಸಹನೆ ಇತ್ತು. ಯಾಕಂದ್ರೆ ಕರ್ಣ ಮೊದಲಾದವರಿಗೆ ಪಾಂಡವರು ವಿರೋಧಿಗಳು. ಆ ಪಾಂಡವರ ಪಕ್ಷೀಯನಾದವನು ಈ ಕೃಷ್ಣ ಎಂಬುದಾಗಿ ಕೃಷ್ಣನ ಬಗ್ಗೆ ಅವರಿಗೆ ಅಸಹನೆ ಇತ್ತು. ಕೃಷ್ಣನ ಮಗನಾದವನು ತಮ್ಮ ಯುವರಾಜನಾದಂತಹ ದುರ್ಯೋಧನ ಮಗಳನ್ನ ಬಲಾತ್ಕಾರ ಅಪಹಾರ ಮಾಡಿದ್ದಾನಲ್ಲ ಎಂಬುದಾಗಿ ಅವರು ಸಿಟ್ಟುಕೊಂಡು ಆ ಲಕ್ಷಣಾಳ ಸಮೇತವಾಗಿ ಓಡಿ ಹೊಂಟಿದ್ದಂತಹ ಸಾಂಬನ ಮೇಲೆ ಅವರು ಯುದ್ಧ ಸಾರಿದ್ರು ಮತ್ತು ಅವರೆಲ್ಲರೂ ಕೂಡ ಅವನು ಬಿಡಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟರು. ಆದ್ರೆ ಆ ಸಾಂಬ ಮಹಾಪರಾಕ್ರಮಿ ಆಗಿದ್ದ. ಅವನು ಅವರೆಲ್ಲರನ್ನು ಸೋಲಿಸಿದ್ರು ಕೂಡ ಕೊನೆಗೊಮ್ಮೆ ಈ ಕರ್ಣ ಮೊದಲಾದವರೆಲ್ಲರೂ ಕೂಡ ತಾವೆಲ್ಲರೂ ಒಟ್ಟಾಗಿ ಆ ಸಾಂಬನನ್ನ ಸೋಲಿಸಲಿಕ್ಕೆ ಸಮರ್ಥರಾದರು. ಅವ್ರು ಮಾತಾಡಿಕೊಂಡಿರ್ತಾರೆ ದುರ್ಯೋಧನಾದಿಗಳು, ಈ ಬಾಲಕ ಎಷ್ಟು ಉದ್ದತನಾಗಿದ್ದಾನೆ, ನಮ್ಮನ್ನು ಇವ ಲೆಕ್ಕಕ್ಕೆ ತಗೊಳ್ಳಿಲ್ಲ, ನಮ್ಮ ಕನ್ಯೆ ಅವನನ್ನು ಪ್ರೀತಿಸಿರ್ಲಿಲ್ಲ. ನಮ್ಮ ಕನ್ಯೆಗೆ ಏನಾದ್ರು, ನಮ್ಮ ಮಗಳಾದಂತಹ ಲಕ್ಷ್ಮಣಾಗಿ ಏನಾದ್ರು ಅವನ ಮೇಲೆ ಪ್ರೀತಿ ಇದ್ದಿದ್ರೆ ಅವರಿಬ್ರು ಕೂಡ ಒಟ್ಟಾಗಿ ಪರಸ್ಪರರನ್ನ ಪ್ರೇಮಿಸಿ ಪರಸ್ಪರ ಓಡಿ ಹೋಗೋದು ತಪ್ಪಾಗ್ತಿರ್ಲಿಲ್ಲ. ಆದ್ರೆ ನಮ್ಮ ಕನ್ಯೆ ಅವರನ್ನು ಪ್ರೀತಿಸಿರ್ಲಿಲ್ಲ ಅಂತ ಭಾಗವತ ಹೇಳ್ತದೆ. ಅದು ಅವ್ರ ಚಿಕ್ಕ ಕಾರಣ ಆಗಿತ್ತು ಅಂತ. ಆದ್ರೆ ತಾತ್ಪರ್ಯನೇ ಅದನ್ನ ಅವಳು ಪ್ರೀತಿಸಿರುವ ಸಂಗತಿ ಅವಳ ತಂದೆ ತಾಯಿಗಳಿಗೆ ಗೊತ್ತಿರಲಿಲ್ಲ, ಅಷ್ಟೇ ಗುಟ್ಟಾಗಿ ಪ್ರೀತಿಸಿದ್ಲು ಅಂತ ತಾತ್ಪರ್ಯನೇ ಹೇಳ್ತದೆ. ಹಾಗಾಗಿ ಈ ಬಾಲಕರನ್ನ ನಾವು ಈಗಾಗಲೇ ಬಂಧನ ಮಾಡಿಬಿಡೋಣ. ನಾವು
ಎಷ್ಟು ಮಹಾಪರಾಕ್ರಮಿಗಳು ಅಂತ ಅನ್ನೋದನ್ನ ನಾವು ತೋರಿಸ್ಕೊಳ್ಳೋಣ. ಅವ್ರೇನು ಹೇಳಿದ್ರು ಅಂದ್ರೆ, ಆ ದುರ್ಯೋಧನಾದಿಗಳು, ನಾವು ರಾಜಕುಲದಲ್ಲಿ ಹುಟ್ಟಿದವರು, ಕುರುಗಳಾದವರು. ಈ ಯದುಗಳೆಲ್ಲರೂ ಕೂಡ ರಾಜಕುಲದಲ್ಲಿ ಹುಟ್ಟಿದವರಲ್ಲ, ಮೂಲತಃ ಇವರು ರಾಜರಲ್ಲ. ನಾವು ಕೊಟ್ಟಿರುವಂತಹ ರಾಜ್ಯವನ್ನ, ನಾವು ಕೊಟ್ಟಿರುವಂತಹ ರಾಜ ಲಾಂಛನವನ್ನು ಅವಲಂಬಿಸಿ ಇವತ್ತು ಬದುಕುವಂತವ್ರು ಇವರು ಇವತ್ತು ನಮ್ಮ ಮೇಲೆ ಕೈ ಮಾಡ್ಲಿಕ್ಕೆ ಎದುರಾದ್ರಲ್ಲ, ಇವ್ರಿಗೆ ಎಷ್ಟು ಕೊಬ್ಬಿದ್ದಿರಬೇಕು ಅಂತ ದುರ್ಯೋಧನಾದಿಗಳು ಆಲೋಚನೆ ಮಾಡಿದರು. ಹಾಗಾಗಿ ಆ ಬಾಲಕನನ್ನ ನಾವಿವತ್ತು ಬಂಧನ ಮಾಡಿದರೋಣ. ಅವನೇನಾದ್ರೂ ನಮ್ಮ ಬಂಧನವನ್ನು ಸುದ್ದಿಯನ್ನು ಕೇಳಿ ಕೃಷ್ಣ ಮತ್ತು ಬಲರಾಮ ಇಲ್ಲಿ ಬಂದ್ರೆ ನಾವು ಅವರಿಗೂ ಕೂಡ ನಮ್ಮ ಪರಾಕ್ರಮವನ್ನು ತೋರಿಸೋಣ. ಹಾಗಾಗಿ ಅವರನ್ನು ಶಾಂತರನ್ನಾಗಿ ಮಾಡೋಣ. ಕರ್ಣ, ಶಲ, ಭೂರಿಶ್ರವಸ, ಯಜ್ಞಕೇತು, ದುರ್ಯೋಧನ ಮೊದಲಾದವರು ಹೀಗೆ ಪರಸ್ಪರ ತಮ್ಮಲ್ಲಿ ಮಾತಾಡಿಕೊಂಡು ಭೀಷ್ಮಾದಿಗಳ ಅನುಮತಿಯನ್ನು ತಗೊಳ್ಳಿಲ್ಲ ಅಂತ ಇದೆ ಭಾಗವತದಲ್ಲಿ. ಭೀಷ್ಮ, ದ್ರೋಣ, ಕೃತ ಮೊದಲಾದವರ ಸಮ್ಮತಿಯನ್ನೇನಾದರೂ ಕೇಳಿದ್ರೆ ಕೃಷ್ಣ ಬಲರಾಮರಿಗೆ ವಿರುದ್ಧವಾಗಿ ಹೋಗಬೇಡಿ, ಅದು ನಿಮಗೆ ಶ್ರೇಯಸ್ಸಲ್ಲ ಅಂತ ಅವ್ರು ತಡಿತಿದ್ರು. ಆದ್ರೆ ಇವರು ಅವರ ಅನುಮತಿಯನ್ನು ತಗೊಳ್ಳಿಲ್ಲ. ತಾವಾಗಿಯೇ ದುಡುಕು ಬುದ್ಧಿಯಿಂದ ಕೃಷ್ಣ ಬಲರಾಮಾದಿಗಳಿಗೆ ವಿರೋಧ ಮಾಡಲಿಕ್ಕೆ ಹೊರಟರು ಅಂತ ಭಾಗವತ ಹೇಳ್ತದೆ. ಆಗ ಅವರೆಲ್ಲರೂ ಎದುರಿಗೆ ಬಂದದ್ದನ್ನು ನೋಡಿ ಸಾಂಬ ಅವರನ್ನು ಎದುರಿಸಿದ. ಅವರೆಲ್ಲರೂ ಕೂಡ ಆ ಸಾಂಬರ ಪರಾಕ್ರಮವನ್ನು ಪ್ರಶಂಸಿಸಿದರು. ಸಾಂಬರ ಮೇಲೆ ಅವರಿಗೆ ಕ್ರೋಧ ಇದ್ರು ಕೂಡ ಆ ಸಾಂಬರ ಪರಾಕ್ರಮವನ್ನು ಅವರು ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಿದ್ರು ಅಂತಿದೆ. ಎಲ್ಲರೂ 6 ಮಂದಿ ಕೂಡಿ ಆ ಸಾಂಬನ ರಥವನ್ನು ಧ್ವಂಸ ಮಾಡಿದರು ಮತ್ತು ಅವನ 4 ಕುದುರೆಗಳನ್ನು ಸಂಹಾರ ಮಾಡಿದರು. ಮತ್ತೊಬ್ಬ ಸಾಂಬನ ಸಾರಥಿಯನ್ನು ಸಂಹಾರ ಮಾಡಿದ. ಇನ್ನೊಬ್ಬ ಕೃಷ್ಣನ ಪುತ್ರನಾದಂತಹ ಸಾಂಬನ ಧನುಸ್ಸನ್ನು ಕೂಡ ಸಂಹಾರ ಮಾಡಿದ. ಹೀಗೆ ಅವರೆಲ್ಲರೂ ಕೂಡ ಸಾಂಬನನ್ನು ಸೋಲಿಸಿ ಸಾಂಬನನ್ನು ಕರೆದುಕೊಂಡು ತಮ್ಮ ಮಗಳಾದಂತಹ ಲಕ್ಷಣವನ್ನು ಕರೆದುಕೊಂಡು ಬಂಧಿಸಿ ಹಸ್ತಿನಾವತಿಗೆ ಹೊರಟು ಹೋದರು. ಈ ಸುದ್ದಿ ಲಕ್ಷಣಾಳನ್ನು ಮತ್ತು ಸಾಂಬನನ್ನು ಅಪಹಾರ ಮಾಡಿದ ಸುದ್ದಿ ಈ ಎಲ್ಲವೂ ಕೂಡ ಕೃಷ್ಣ ಮತ್ತು ಬಲರಾಮರಿಗೆಲ್ಲರೂ ಕೂಡ ತಲುಪಿತು. ತಲುಪಿದಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ, ತಾವೆಲ್ಲರೂ ಕೂಡ ಆ ಯಾದವರೆಲ್ಲರೂ ಕೂಡ ಎದ್ದು ನಿಂತರು, ಈ ಕೌರವರಿಗೆ ಒಂದು ಬುದ್ಧಿ ಕಲಿಸಬೇಕು ಅಂತ ಹೇಳಿ. ಆಗ ಬಲರಾಮ ಸ್ವಲ್ಪ ಶಾಂತವಾದಂತ ಬುದ್ಧಿಯನ್ನು ಆಲೋಚನೆ ಮಾಡಿದ ಅಂತಿದೆ. ಅವ್ರೇನು ಆಲೋಚನೆ ಮಾಡಿದ, ಬಲರಾಮ ಏನು ಆಲೋಚನೆ ಮಾಡಿದ ಅಂದ್ರೆ, ಕೌರವರು ಮತ್ತು ಯಾದವರು ಇವರು ಬಂಧುಗಳಲ್ಲಿ ಇಂಥದೊಂದು ಪರಸ್ಪರ ದ್ವೇಷ ಒಳ್ಳೆಯದಲ್ಲ. ಹಾಗಾಗಿ ಕೌರವರ ಮನಸ್ಸು ಒಲಿಸಿ ನಮ್ಮ ಮಗನಾದಂತಹ ಸಾಂಬರನ್ನ ಮತ್ತು ಅವನ ಪ್ರೇಯಸಿಯಾದಂತಹ ಲಕ್ಷಣ ಇಬ್ಬರನ್ನು ಕೂಡ ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ ಸಾಂಬ, ಈ ಬಲರಾಮ. ಹೀಗೆ ಬಲರಾಮನ ಮಾತಿಗೆ ಒಪ್ಪಿ ಯಾದವರೆಲ್ಲರೂ ಕೂಡ ಸುಮ್ಮನೆ ಕೂತರು. ಕೃಷ್ಣನು ಅಲ್ಲಿ ಹೋಗ್ಲಿಲ್ಲ. ಕುರುಗಳ ಸಾಮ್ರಾಜ್ಯವಾದಂತಹ ಹಸ್ತಿನಾವತಿ ಕೃಷ್ಣ ಹೋಗ್ಲಿಲ್ಲ. ಕೇವಲ ಬಲರಾಮ ಹೋದ ತನ್ನ ಕೆಲವು ಬೆಂಗಾವಲುಗಳನ್ನು ಕರೆದುಕೊಂಡು. ನಾರದರು ಈ ಸಾಂಬ ಸೆರೆ ಸಿಕ್ಕಂತಹ ವಿಚಾರವನ್ನ ಯಾದವರಿಗೆ ತಿಳಿಸಿದರು. ಸಾಂಬ ಅಲ್ಲಿಗೆ ಹೋಗಿದ್ದ, ಲಕ್ಷ್ಮಣರನ್ನು ಅಪಹಾರ ಮಾಡಿದ. ಆದ್ರೆ ಕುರುಗಳೆಲ್ಲರೂ ಕೂಡ ಸಾಮೂಹಿಕವಾಗಿ ಬಂದು ಸಾಂಬರನ್ನು ಸೋಲಿಸಿದರು ಮತ್ತು ಸೆರೆ ಹಿಡ್ಕೊಂಡು ಹೋಗಿದ್ದಾರೆ ಅಂತ ನಾರದರು ಈ ಎಲ್ಲ ಸುದ್ದಿಯನ್ನು ಯಾದವರಿಗೆ ತಿಳಿಸಿದರು. ಹಾಗಾಗಿ ಉದ್ಧವನನ್ನು ಕರೆದುಕೊಂಡು, ಉದ್ಧವ ಅಂದ್ರೆ ಯಾದವರಿಗೆ ಮಂತ್ರಿ, ಆ ಮಂತ್ರಿ ಆದಂತಹ ಉದ್ಧವನನ್ನು ಕರೆದುಕೊಂಡು ಈ ಬಲರಾಮ ತಾನೇ ಅಲ್ಲಿಗೆ ಬಂದ. ತಾನಲ್ಲಿಗೆ ಬಂದು ಸಮೀಪದ ಒಂದು ಉದ್ಯಾನವನದಲ್ಲಿ ತನ್ನ ರಥವನ್ನು ನಿಲ್ಲಿಸಿದ. ಉದ್ಯಾನವನದಲ್ಲಿ ರಥವನ್ನು ನಿಲ್ಲಿಸಿ ಉದ್ಧವನನ್ನ ಆ ಧೃತರಾಷ್ಟ್ರನ ಬಳಿಗೆ ಕಳಿಸಿಕೊಟ್ಟ. ಕೌರವರ ವಿಚಾರ ಏನಿದೆ, ಅವರು ನಮ್ಮ ಜೊತೆಗೆ ಯುದ್ಧ ಮಾಡಲಿಕ್ಕೆ ತಯಾರಾಗಿದ್ದಾರೋ ಅಥವಾ ಸಂಧಾನದ ಮಾರ್ಗದ ಮೂಲಕವಾಗಿ ನಮಗವರು ತಮ್ಮ ಮಗಳನ್ನು ಬಿಟ್ಟು ಕೊಡ್ತಾರೋ ಹೇಗೆ ಅಂತ ತಿಳಿದುಕೊಂಡು ಬಾ ಎಂಬುದಾಗಿ ಉದ್ಧವನನ್ನು ಕೊಟ್ಟು ಕಳಿಸಿದ. ಆಗ ಆ ಉದ್ಧವ ರಾಜಸಭೆಗೆ ಹೋದ. ಅಲ್ಲಿ ಧೃತರಾಷ್ಟ್ರ, ಭೀಷ್ಮ, ದ್ರೋಣ, ಬಾಲ್ಹೀಕ, ದುರ್ಯೋಧನ ಮೊದಲಾದವರನ್ನ ಅಭಿನಂದಿಸಿದ ಮತ್ತು ಹೇಳಿದ, ಬಲರಾಮ ಬಂದಿದ್ದಾನೆ. ಆ ಬಲರಾಮ ಬಂದಿದ್ದಾನೆ ಅನ್ನುವ ಸುದ್ದಿಯನ್ನು ಕೇಳಿದ ಕೂಡಲೇ ಅವರೆಲ್ಲರೂ ಏನ್ ಮಾಡಿದ್ರು, ಬಲರಾಮನನ್ನು ಸ್ವಾಗತ ಮಾಡಬೇಕು ಎಂಬುದಾಗಿ ಮಂಗಳ ದ್ರವ್ಯಗಳನ್ನು ತೆಗೆದುಕೊಂಡು ಬಲರಾಮ ಇದ್ದಲ್ಲಿಗೆ ಅವ್ರು ಬಂದು ಅವನಿಗೆ ನಮಸ್ಕಾರ ಮಾಡಿದರು. ಪರಸ್ಪರ ಕುಶಲ ಪ್ರಶ್ನೆ ಆದ ಬಳಿಕ ಆ ಬಲರಾಮ ಗಂಭೀರವಾಗಿ ಹೇಳಿದ. ತಾನು ತನ್ನ ಜೀವಿತನದ ಗಾಂಭೀರ್ಯವನ್ನು ಬಿಟ್ಟುಕೊಳ್ಳಲಿಲ್ಲ. ಅವನು ಗಂಭೀರವಾಗಿ ದಿಟ್ಟ ಸ್ವಭಾವದಿಂದ ಈ ಮಾತು ಹೇಳಿದ, ನಮ್ಮೆಲ್ಲರಿಗೂ ಮಹಾರಾಜನಾದಂತಹ ಉಗ್ರಸೇನ ಮಹಾರಾಜ ಈ ಒಂದು ಆಜ್ಞೆಯನ್ನ ನಿಮಗೆ ನನ್ನ ಮೂಲಕ ಕೊಟ್ಟು ಕಳಿಸಿದ್ದಾನೆ. ಆ ಆಜ್ಞೆಯನ್ನು ನೀವೆಲ್ಲರೂ ಕೂಡಲೇ ಪಾಲಿಸಬೇಕು. ಏನಂದ್ರೆ, ಹಲವಾರು ಮಂದಿ ಮಹಾರಥರು ಒಟ್ಟಾಗಿ ಸೇರಿ ಏಕಾಕಿಯಾದಂತಹ ನಮಗೆ ಪ್ರಿಯ ಪುತ್ರನಾದಂತಹ ಸಾಂಬನನ್ನ ಅಧರ್ಮ ಮಾರ್ಗದಿಂದ ನೀವು ಪರಾಜಿತಗೊಳಿಸಿದ್ದೀರಿ ಮತ್ತು ಬಂಧನದಲ್ಲಿಟ್ಟಿದ್ದೀರಿ. ನಾವು ಮತ್ತು ನೀವು ಕೂಡ ಬಂಧುಗಳಾದ್ದರಿಂದ ಆ ಬಾಂಧವ್ಯ ಉಳಿಬೇಕು ಅನ್ನೋ ದೃಷ್ಟಿಯಿಂದ ನಾನು ಸೌಮ್ಯ ಸ್ವಭಾವದಿಂದ ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿಗೆ ಬಂದು ನಿಮಗೆ ಈ ಮಾತನ್ನು ಹೇಳ್ತಿದ್ದೇನೆ. ಏನಂದ್ರೆ, ಸಾಂಬನನ್ನ ನೀವು ಕೂಡಲೇ ಬಿಡುಗಡೆ ಮಾಡಬೇಕು ಮತ್ತು ನವವಧುವನ್ನ ಆತನ ಜೊತೆ ಕೊಟ್ಕೊಳ್ಬೇಕು. ಇದು ನಮ್ಮ ಅಪೇಕ್ಷೆ ಆಗಿದೆ. ಇಲ್ಲದೇ ಇದ್ರೆ ನಮ್ಮ ಸಹನೆ ಬಹಳ ದಿವಸ ಉಳಿಯಲಾರದು.
ಇದ್ರ ಬಗ್ಗೆ ನೀವು ಎಚ್ಚರಿಕೆಯಿಂದಿರಬೇಕು ಅಂತ ಹೇಳಿದ ಬಲರಾಮ. ಅದನ್ನು ಕೇಳಿ ಆ ಕುದುರೆರಾಜ ಗೌರಿಗೂ ಕೂಡ ಕೋಪ ಬಂತು. ಅವ್ರು ಹೇಳಿದರು, ಅಹೋ ಮಹತ್ ಚಿತ್ರಮಿದಂ ಕಾಲಕಸ್ಯ ದುರತ್ಯಯ. ಇದು ದೊಡ್ಡ ಆಶ್ಚರ್ಯ ಸಂಗತಿ. ಈ ಯದುವಂಶದವರು ನಮಗೆ ಇವತ್ತು ಬೆದರಿಕೆ ಹಾಕ್ಲಿಕ್ಕೆ ಬಂದಿದ್ದಾರಲ್ಲ ಅಂತ ಆ ಕುರುಗಳು ಹೇಳಿದರು. ಅಷ್ಟೇ ಹೇಳಿದ್ರೆ ತೊಂದರೆ ಇರ್ತಿರ್ಲಿಲ್ಲ. ಆಗ ಬಲರಾಮನಿಗೆ ಸಿಟ್ಟು ಕೆರಳುವಂತಹ ಒಂದು ಮಾತನ್ನು ಕೂಡ ಅವ್ರು ಆಡಿದರು. ಏನಂದ್ರೆ, 6 ವೃಕ್ಷತ್ಯುಪಾನದ್ವೈ ಶಿರೋ ಮುಕುಟ ಸೇವಿತಂ. ತಲೆ ಮೇಲೆ ಏನಿರಬೇಕು ಅಂದ್ರೆ ಬಂಗಾರದ ರಾಜ ಮುಕುಟ ಇರಬೇಕು. ಚಪ್ಪಲಿ ತಲೆ ಮೇಲೆ ಎಂದು ಹೋಗಬಾರದು. ಆದರೆ ಚಪ್ಪಲಿಯಷ್ಟು ಪಾದರಕ್ಷೆಗಳಷ್ಟು ಕ್ಷುದ್ರರಾದವರು ಯಾದವರು, ಅವ್ರು ಇವತ್ತು ನಮ್ಮ ತಲೆ ಮೇಲೆ ಬಂದು ಕೂತ್ಕೊಂಡಿದ್ದಾರಲ್ಲ ಅಂತ ಅಂದ್ಬಿಟ್ರು ಕೌರವರು. ಅದು ಆ ಬಲರಾಮನಿಗೆ ಸಿಟ್ಟು ತರಿಸುವಂತಹ ಸಂಗತಿ ಆಯಿತು. ಉಪಾನ ಅಂದ್ರೆ ಪಾದರಕ್ಷೆ, ಅದು ಮುಕುಟ ಸೇವಿತಂ, ರಾಜಮುಕುಟ ಇರಬೇಕಾದಂತಹ ತಲೆಯನ್ನು ಚಪ್ಪಲಿ ಏರಿ ಕೂತಿದೆ. ಏಕೆ ಯೌನೇನ ಸಂಬದ್ಧ, ಇವರಿಗೂ ಈ ಯದುವಂಶದವರಿಗೂ ನಮಗೂ ಶಾರೀರಿಕ ಸಂಬಂಧ ಇದೆ. ಹಾಗಾಗಿ ನಾವು ಇವರನ್ನ ಹಿಂದೆ ವಿವಾಹ ಸಂಬಂಧದ ಮೂಲಕವಾಗಿ ಸ್ವೀಕಾರ ಮಾಡಿದ್ದೇವೆ. ಯಾಕಂದ್ರೆ ಮೊಟ್ಟ ಮೊದಲನೇದಾಗಿ ಯದುವಂಶದ ಕುಮಾರಿಯಾದಂತಹ ಕುಂತಿಯನ್ನ ನಮ್ಮ ಮಹಾರಾಜನಾದಂತಹ ಪಾಂಡು ಮಹಾರಾಜ ಸ್ವೀಕಾರ ಮಾಡಿದ್ದ. ಅದಾದ ಬಳಿಕ ನಮ್ಮ ಸಹೋದರನಾದಂತಹ ಅರ್ಜುನ ಕೂಡ ಆ ಕೃಷ್ಣನ ತಂಗಿಯಾದಂತಹ ಸುಭದ್ರೆಯನ್ನು ಸ್ವೀಕಾರ ಮಾಡಿದ್ದ. ಹೀಗೆ 2 ಬಾರಿ ನಮಗೂ ಅವರಿಗೂ ಶಾರೀರಿಕ ಸಂಬಂಧ ಏರ್ಪಟ್ಟಿದೆ. ಇದರಿಂದಾಗಿ ನಾವು ಕೌರವರು ಮತ್ತು ಯಾದವರು ಜೊತೆಗೂಡಿ ಮಲ್ಕೊಂಡೆವು, ಜೊತೆಗೂಡಿ ಆಹಾರ ವಿಹಾರ ಮಾಡಿಕೊಂಡೆವು. ನಮಗೆ ಅವರು ಸಮಾನರಲ್ಲ ಇದ್ರೂ ಕೂಡ ಬೀಗರು ಅನ್ನುವ ಕಾರಣದಿಂದ ನಾವು ಅವರಿಗೆ ಇಂಥ ಒಂದು ಸಲುಗೆಯನ್ನು ಕೊಟ್ಟಿವೆ. ಸಹ ಶಯ್ಯ ಆಸನ ಅಶನಾಹ, ಜೊತೆಗೆ ಮಲ್ಕೊಂಡ್ವಿ, ಜೊತೆಗೆ ಕೂತ್ಕೊಂಡ್ವಿ, ಜೊತೆಗೆ ಊಟ ಮಾಡಿದ್ವಿ. ವಿಷ್ಣಯ ತುಲ್ಯತಾನ್ವಿತಾಹ, ನಮಗೆ ಇವರು ಸಮಾನರು ಅಳದೇ ಇದ್ರು ಕೂಡ ಸಮಾನರು ಅಂತ ನಾವು ಅವರನ್ನ ನಮ್ಮ ಸಮೀಪಕ್ಕೆ ತಗೊಂಡ್ವಿ. ಅಸ್ಮದ್ದತ್ತ ನೃಪಾಸನಾಹ, ರಾಜಸಿಂಹಾಸನವನ್ನು ಅವರಿಗಾಗಿ ನಾವು ಬಿಟ್ಟುಕೊಟ್ವಿ. ರಾಜಸಿಂಹಾಸನಕ್ಕೆ ಅವ್ರು ಯಾರು ಯೋಗ್ಯರಳದೇ ಇದ್ರು ಕೂಡ. ಚಾಮರು ವ್ಯಜನೆ ಶಂಖಂ ಆತಪತ್ರಂ ಚ ಪಾಂಡುರಂ ಕಿರೀಟಮಾಸನಂ ಶಯ್ಯಾಂ ಭುಂಜಂತಿ ಅಸ್ಮದುಪೇಕ್ಷೆಯ. ಇವರು ರಾಜರೇ ಅಲ್ಲ, ಇವರಿಗೆ ಯಾವತ್ತು ಚಾಮರ ಸಿಕ್ತಿತ್ತು, ಇವರಿಗೆ ಸಿಂಹಾಸನ ಯಾವತ್ತು ಸಿಕ್ತಿತ್ತು. ನಮ್ಮ ಕೃಪೆಯಿಂದ ಇವರಿಗೆ ರಾಜ ಸಿಂಹಾಸನ ಸಿಕ್ತು, ಇವರಿಗೆ ಚಾಮರ ಸಿಕ್ತು, ಇವರಿಗೆ ರಾಜಯೋಗ್ಯವಾದಂತಹ ವಾಹನಗಳು ಸಿಕ್ಕುವು ಅಂತ ಅವರು ಲಗಾಮಿಲ್ಲದೆ ತಮ್ಮ ನಾಲಿಗೆಯನ್ನು ಹರಿಬಿಟ್ರು ಬಲರಾಮನ ಮೇಲೆ. ಕಿರೀಟಂ ಆಸನಂ ಶಯ್ಯಾಂ ಅಸ್ಮದುಪೇಕ್ಷೆಯ, ಏನೋ ಹೋಗ್ಲಿ ನಮಗೆ ಸಮಾನರಾದವರು ಬೀಗರು ಉಪಯೋಗ ಮಾಡ್ತಾರಲ್ಲ ಅಂತ ನಾವು ಬಿಟ್ಟರು. ಅಲಂ ಯದೂನಾಂ ನರದೇವ ಲಾಂಛನೈಹಿ, ಇನ್ನು ಮುಂದೆ ಇವರು ರಾಜ ಲಾಂಛನಗಳನ್ನೇನು ಬಳಕೆ ಮಾಡೋದನ್ನು ನಾವು ತಡೆ ಹಿಡಿಯೋಣ. ಹೀಗೆ ಬಿಟ್ಟರೆ ಇವರು ಮತ್ತಷ್ಟು ಕೊಬ್ಬುತ್ತಾರೆ. ರಾಜ ಲಾಂಛನಗಳನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಧಾತು ಪ್ರತೀತೈಹಿ ಫಣಿನಾಮ್ಯವಾವೃತಂ, ಹಾವುಗಳಿಗೆ ನಾವು ಅಮೃತ ರೂಪವಾದಂತಹ ಹಾಲನ್ನು ಕೊಟ್ಟಂತಾಯಿತು. ಹಾಗಾಗಿ ಇವರು ಸೊಕ್ಕಿದ್ದಾರೆ. ಯಾದವರು ಇವತ್ತು ನಮಗೆ ಪ್ರತೀಕಾರ ಮಾಡಿದ್ದಾರೆ. ಹಾಗಾಗಿ ಅಸ್ಮತ್ಪ್ರಸಾದೋಪಚಿತಾ ಹಿ ಯಾದವಾಹ ಆಜ್ಞಾಪಯಂತಿ ಅದ್ಯ ಘಟಪ್ರಪಾಹ. ನಾಚಿಕೆ, ಮರ್ಯಾದೆ, ಸ್ಥಾನಮಾನ ಎಲ್ಲವನ್ನು ಬಿಟ್ಟು ಇವರು ಇವತ್ತು ನಮಗೆ ಆಜ್ಞೆ ಮಾಡುವಂತಹ ಹಂತಕ್ಕೆ ತಲುಪಿದ್ದಾರೆ ಅಂದ್ರು ಆ ದುರ್ಯೋಧನಾದಿಗಳೆಲ್ಲರೂ ಕೂಡ. ಭೀಷ್ಮ ದ್ರೋಣ ಅರ್ಜುನ ಮೊದಲಾದಂತಹ ಮಹಾಪರಾಕ್ರಮಿಗಳು ನಮ್ಮ ಸಾಮ್ರಾಜ್ಯದಲ್ಲಿದ್ದಾರೆ, ಕುರು ಸಾಮ್ರಾಜ್ಯದಲ್ಲಿ. ಅಂಥವರನ್ನ ಇಂದ್ರನೇ ಎದುರಿಸಲಾರ. ಹಾಗಿರುವಾಗ ಈ ಸಾಂಬರನ್ನ ಬಿಡಿಸ್ಕೊಂಡು ಹೋಗ್ತೀವಿ ಅಂತ ಯಾದವರು ಅಂತಿದ್ದಾರಲ್ಲ, ಅವ್ರಿಗೊಂದು ಶಕ್ತಿ ಇದ್ರೆ ಬಿಡಿಸ್ಕೊಂಡು ಹೋಗಲಿ. ಹೀಗೆ ಆ ಕೌರವಾದಿಗಳು ಮಾತಾಡಿದರು. ಹೀಗೆ ಬಲರಾಮನೊಂದಿಗೆ ಅಸಭ್ಯವಾದಂತಹ ಮಾತುಗಳನ್ನು ಆಡಿದವರು ಮಾತನಾಡಿ ಹೊರಟು ಹೋದರು. ಅವ್ರು ಇರೋ ತನಕ ಬಲರಾಮ ಏನು ಮಾತಾಡಲಿಲ್ಲ, ಬಾಂಧವ್ಯಕ್ಕೆ ತೊಡಕಾಗಬಾರದು ಅಂತೀವಿ. ಆದರೆ ಅವರು ಆಡಿದ ಕೆಟ್ಟ ಮಾತುಗಳನ್ನು ಆತ ಕೇಳಿ ಅವರೆಲ್ಲರೂ ಹೋದ್ಮೇಲೆ ತನ್ನ ಸಿಟ್ಟನ್ನು ವ್ಯಕ್ತ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅವನು ಸಿಟ್ಟಿಗೆದ್ದದನ್ನು ನೋಡಿ ಅವನು ಬೆಂಗಾವಲಾಗಿದ್ದವರು ಉದ್ಧವ ಮೊದಲಾದವರಿಗೆ ಅವನನ್ನು ದಿಟ್ಟಿಸಿ ನೋಡ್ಲಿಕ್ಕೆ ಕೂಡ ಸಾಮರ್ಥ್ಯ ಇಲ್ಲದಂತೆ ಆಗಿತ್ತು. ಅವನೇನು ವಿಚಾರ ಮಾಡಿದ? ನೂನಂ ನಾನಾ ಮದೋನ್ನದ್ಧಾಃ ಶಾಂತಿಂ ನೇಚ್ಛಂತ್ಯ ಸಾಧವಃ ತೇಷಾಂ ಹಿ ಪ್ರಶಮೋ ದಂಡಃ ಪಶೂನಾಂ ಲಗುಡೋ ಯಥಾ. ಅವನೇನು ವಿಚಾರ ಮಾಡಿದ ಅಂದ್ರೆ, ಇವರು ದುಷ್ಟರಾದವರು ಬಂಧುಗಳು ಎಂಬುದಾಗಿ ನಾನು ಇಲ್ಲಿಯ ತನಕ ಇವರನ್ನು ಉಪೇಕ್ಷೆ ಮಾಡಿದ್ದೆ. ಆದರೆ ಬಾಂಧವ್ಯಕ್ಕೆ ಇವರು ಯೋಗ್ಯರಲ್ಲ. ಇವರಿಗೆ ನಾನು ಇವತ್ತು ದಂಡೋಪಾಯವನ್ನ, ಸಾಮ ದಾನ ಭೇದ ದಂಡ ಎಂಬುದಾಗಿ ಕೊನೆಯ ದಂಡೋಪಾಯ ಏನಿದೆ, ಸಾಮ ದಾನ ಮತ್ತು ಭೇದಕ್ಕೆ ಇವರು ಬಗ್ಗುವಂಥವರಲ್ಲ. ದಂಡೋಪಾಯವನ್ನು ಇವ್ರ ಮೇಲೆ ಪ್ರಯೋಗ ಮಾಡಿ ಆ ಮೂಲಕ ಇವರನ್ನು ನಾನು ಮಣಿಸಬೇಕು. ತೇಷಾಂ ಹಿ ಪ್ರಶಮೋ ದಂಡ, ಇವರಿಗೆ ಶಾಂತಿ ಉಪಾಯ ಯಾವುದು? ದಂಡೋಪಾಯನೇ. ಪಶೂನಾಂ ಲಗುಡೋ ಯಥ, ಪಶುಗಳಿಗೆ
ಎಮ್ಮೆ, ಕೋಣ ಮೊದಲಾದಂಥ ಪ್ರಾಣಿಗಳಿಗೆ ನೀವು ಸಾಮ ಅಥವಾ ದಾನವನ್ನು ಪ್ರಯೋಗ ಮಾಡಿದ್ರೆ ಅವು ಮುಣಿಯುವಂಥವಲ್ಲ. ಅವುಗಳಿಗೆ ಸರಿಯಾದಂಥ ಶಾಸನವೇ ಆಗಬೇಕು, ದಂಡವೇ ಆಗಬೇಕು. ಹಾಗಾಗಿ ನಾನು ದಂಡವನ್ನೇ ಪ್ರಯೋಗ ಮಾಡ್ತೇನೆ ಎಂಬುದಾಗಿ ಹೀಗೆ ಆಲೋಚನೆ ಮಾಡಿದ ಅವನು. ಅಲ್ಲಿ ನಮ್ಮ ಗುರುಗಳು ಹಯೋಧನ ಪುರಾಣಿಕರು ಒಂದು ದಕ್ಷಿಣ ಕನ್ನಡದಲ್ಲಿ ಬಳಕೆಯಲ್ಲಿರುವಂತಹ ಒಂದು ಗಾದೆಯನ್ನು ಪ್ರಯೋಗ ಮಾಡಿದ್ದಾರೆ. ಅದೇನಂದ್ರೆ, ಕೊಂಕಣದ ಎಣ್ಣೆಗೆ ಕೊರಡೆ ಮದ್ದು ಅಂತೇಳಿ. ಇಲ್ಲಿ ಬಹುಶಃ ಇಲ್ಲಿಯ ಎಣ್ಣೆ ಮತ್ತು ಕೋಣಗಳಿಗಿಂತ ಕೊಂಕಣದ ಎಣ್ಣೆಗಳು ಮತ್ತು ಕೋಣಗಳು ಬಹಳ ದರ್ಪಿಷ್ಟವಾಗಿದ್ದಿರಬೇಕು. ಹಾಗಾಗಿ ಇಲ್ಲಿಯ ಎಣ್ಣೆಗಳಿಗೆ ಸಾಧಾರಣ ದೊಣ್ಣೆ ಸಾಕು, ಕೊಂಕಣದ ಎಣ್ಣೆಗೆ ಮಾತ್ರ ದೊಡ್ಡ ಕೊರಡೆ ಬೇಕು ಅಂತ ನಮ್ಮ ಗುರುಗಳು ಪಶೂನಾಂ ಲಗುಡ ಅನ್ನೋದನ್ನ ಮತ್ತಷ್ಟು ಹೊರಟಾಗಿ ಮತ್ತಷ್ಟು ಸುಂದರವಾಗಿ ಹೈವದನ ಪುರಾಣಿಕರನ್ನು ವರ್ಣನೆ ಮಾಡ್ತಾರೆ. ಯದುವೀರರಾದಂತಹ ಕೃಷ್ಣ ಮೊದಲಾದವರು ಸಾಂಬನ ಬಂಧನಕ್ಕೆ ಪ್ರತೀಕಾರ ಮಾಡಬೇಕು ಅಂತ ಸಿದ್ಧತೆ ಮಾಡ್ಕೊಂಡಿದ್ರು. ಬಂಧುಗಳಲ್ಲಿ ಪ್ರತೀಕಾರ ಬೇಡ ಅಂತ ನಾನೇ ಅವರನ್ನೆಲ್ಲ ಸುಮ್ಮನೆ ಇರಿಸಿ ಬಂದೆ. ಯಾವತ್ತೂ ನಾನು ಸಿಟ್ಟಿಗೆ ಹೇಳ್ತಿದ್ದೆ, ನನ್ನನ್ನು ಕೃಷ್ಣ ಸಮಾಧಾನಗೊಳಿಸ್ತಿದ್ದೆ. ಈಗ ಕೃಷ್ಣ ಸಿಟ್ಟಿಗೆ ಎದ್ದಿದ್ದ ಅಂತ ಕುಪಿತನಾದಂತಹ ಕೃಷ್ಣನನ್ನು ನಾನು ಇವತ್ತು ಸಮಾಧಾನ ಮಾಡಿ ಇಲ್ಲಿಗೆ ಬಂದಿದ್ದೆ. ಆದ್ರೆ ನನಗೆ ಇವರು ಅವಮಾನ ಮಾಡಿದ್ರಲ್ಲ, ಇವರು ಶಾಂತಿ ಪ್ರಿಯರಲ್ಲ, ದುರಭಿಮಾನಿಗಳು. ನನ್ನನ್ನು ತಿರಸ್ಕಾರ ಮಾಡಿದ್ರು, ಕೆಟ್ಟ ಮಾತನಾಡಿದರು. ಇಂದ್ರ ಮೊದಲಾದಂತಹ ಲೋಕಪಾಲಕರು ಯಾವ ಮಹಾರಾಜನ ಆದೇಶಕ್ಕೆ ತಲೆಬಾಗುತ್ತಾರೋ ಅಂಥ ಉಗ್ರಸೇನ ರಾಜನಲ್ಲಂತೆ, ಅವನಿಗೆ ರಾಜ್ಯ ಅಧಿಕಾರವೇ ಇಲ್ಲವಂತೆ ಇವರಿಗೆ. ಈಗ ಅವನಂದ, ಯಾವನು ಸುಧರ್ಮ ಎಂಬುವಂತಹ ದೇವಸಭೆಯನ್ನು ಆಶ್ರಯಿಸಿ ಆ ದೇವಸಭೆಯನ್ನ ಇಲ್ಲಿ ತಗೊಂಡು ಬಂದ, ಸ್ವರ್ಗಲೋಕದಿಂದ ಪಾರಿಜಾತ ವೃಕ್ಷವನ್ನ ದೇವತೆಗಳಿಗೆ ಬುದ್ಧಿ ಕಲಿಸಿ ಇಲ್ಲಿ ತಗೊಂಡು ಬಂದ ಅಂಥ ಕೃಷ್ಣ ರಾಜಸಿಂಹಾಸನಕ್ಕೆ ಯೋಗ್ಯ ಅಲ್ಲ ಅಂತೆ ಈ ದುರ್ಯೋಧನಾದಿಗಳ ಅಭಿಪ್ರಾಯದಲ್ಲಿ. ಸಮಸ್ತ ಜಗತ್ತಿಗೂ ಒಡೆಯಲಾದಂತಹ ಭಗವತಿ ಲಕ್ಷ್ಮೀದೇವಿಯೇ ಯಾವನ ಚರಣ ಕಮಲಗಳನ್ನು ಉಪಾಸನೆ ಮಾಡ್ತಾವೋ ಅಂಥ ಲಕ್ಷ್ಮೀದೇವಿಗೆ ಅಧಿಪತಿಯಾದಂತಹ ಕೃಷ್ಣ ರಾಜ ಲಾಂಛನಗಳಾದಂತಹ ಚಾಮರ, ಛತ್ರ, ವಾಹನ ಇತ್ಯಾದಿಗಳು ಯೋಗ್ಯನಲ್ಲಂತೆ. ಅವನು ಯೋಗ್ಯ ಅಲ್ಲ ಅಂದ್ರೆ ಇನ್ನು ಯಾರು ಯೋಗ್ಯ? ಬಲರಾಮ ಗುಡುಗಿದ. ಯಾವನ ಚರಣ ಕಮಲಗಳ ಧೂಳಿಯನ್ನ ಸತ್ಪುರುಷರೆಲ್ಲರೂ ಸೇವನೆ ಮಾಡ್ತಾರೋ, ಗಂಗಾ ಮೊದಲಾದ ತೀರ್ಥಗಳು ಕೂಡ ಯಾವನ ಪಾದಗಳ ತೀರ್ಥರೂಪವಾಗಿದೆಯೋ, ಯಾವನ ಪಾದಧೂಳಿಯನ್ನ ನಾನು ಅಂದ್ರೆ ಬಲರಾಮ, ಬ್ರಹ್ಮ, ಶಂಕರ, ಲಕ್ಷ್ಮೀದೇವಿ ಮೊದಲಾದಂತಹ ವಿಭೂತಿ ಪುರುಷರು ಅದನ್ನು ಸೇವೆ ಮಾಡ್ತಾರೋ, ಯಾರು ನಾವೆಲ್ಲರೂ ಕೂಡ ಆತನ ಅಂಶ ಸಂಭೂತರಾಗಿದ್ದೇವೆಯೋ ಅಂತ ಕೃಷ್ಣನಿಗೆ ಸಿಂಹಾಸನದಲ್ಲಿ ಕೂತ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತೆ. ಎಂಥ ಸೊಗಸಾದ ಮಾತಿದು ಅಂದ ದುರ್ಯೋಧನ. ಈ ಕುರುಗಳಾದವರು ತಾವು ಕೊಟ್ಟಂತಹ ಭೂಮಿಯ ತುಂಡನ್ನ ನಾವು ಯಾವ್ದವ್ರು ಉಪಭೋಗ ಮಾಡ್ಬೇಕಂತೆ, ನಮಗೆ ಸ್ವಂತ ಪರಾಕ್ರಮ ಇಲ್ಲಂತೆ. ನಾವು ಪಾದುಕೆಗಳಂತೆ, ಅವರ ತಲೆಯ ಮೇಲಿನ ಮುಕುಟಗಳಂತೆ. ಎಂಥ ಹೋಲಿಕೆ! ಉಪಾನಹ ಶಿರ ವಯಂ ಸ್ವಯಂ ತು ಕುರವಹ ಶಿರ. ಕುರುಗಳು ಶಿರೋಪ್ರಾಯರಾದವರು, ನಾವು ಚಪ್ಪಲಿಯಷ್ಟು ಕ್ಷುದ್ರರಾದವರು. ಅಹೋ ಐಶ್ವರ್ಯ ಮತ್ತಾನಾಮಿವ ಮಾನಿನಾಂ. ಇವರು ಐಶ್ವರ್ಯದಿಂದ ಉನ್ಮತ್ತರಾಗಿದ್ದಾರೆ. ಯಾರೊಂದಿಗೆ ಹೇಗೆ ವ್ಯವಹಾರ ಮಾಡಬೇಕು ಅಂತ ಕೂಡ ಇವರಿಗೆ ಗೊತ್ತಿಲ್ಲ. ಹೀಗಾಗಿ ಇವರನ್ನ ನಾವಿವತ್ತು ಸರಿಯಾಗಿ ಶಾಸನ ಮಾಡಬೇಕು ಅಂತ ಆಲೋಚನೆ ಮಾಡಿದ ಬಲರಾಮ. ಆಲೋಚನೆ ಮಾಡಿ ಅವನೇನ್ ಮಾಡಿದ ಅಂದ್ರೆ, ಅದ್ಯ ನಿಷ್ಕೌರವೀಂ ಪೃಥ್ವೀಂ ಕರಿಷ್ಯಾಮಿ. ಸಮಸ್ತ ಭೂಮಂಡಲದಲ್ಲೇ ಯಾವ ಕೌರವರು ಕೂಡ ಉಳಿದಿರಬಾರದು, ಹಾಗೆ ಆಲೋಚನೆ ಮಾಡ್ತೀನಿ ಎಂಬುದಾಗಿ ಕ್ರುದ್ಧನಾದಂತಹ ಬಲರಾಮ 3 ಲೋಕಗಳನ್ನು ಸುಟ್ಟು ಬಿಡುವಂತೆ ಎದ್ದು ನಿಂತು ತನ್ನ ಹಲಾಯುಧವನ್ನು ಸ್ಮರಣೆ ಮಾಡಿದ. ಕೈಯಲ್ಲಿ ಆ ನೇಗಿಲು ಬಂದು ನೆಲೆ ನಿಂತಿತು. ಬಳಿಕ ಅವನೇನ್ ಮಾಡಿದ ಅಂದ್ರೆ, ಈ ಕೌರವರನ್ನ ಒಬ್ಬೊಬ್ಬರನ್ನಾಗೇ ಸಂಹಾರ ಮಾಡೋದು, ಒಬ್ಬೊಬ್ಬರಾಗೆ ಬುದ್ಧಿ ಕಲಿಸೋದು ಮಾಡ್ತಾ ಕೂತ್ರೆ ಇದು ನನಗೆ ವಿಳಂಬ ಆದಿತ್ತು. ಸಾಮೂಹಿಕವಾಗಿ ಎಲ್ಲರಿಗೂ ಬುದ್ಧಿ ಕಲಿಸ್ತೀನಿ ಅಂತ ಆಲೋಚನೆ ಮಾಡಿದೆ. ಸಾಮೂಹಿಕವಾಗಿ ಎದ್ದು ಎಲ್ಲರನ್ನೂ ಬುದ್ಧಿ ಕಲಿಸ್ತೀನಿ ಅಂತ ಆಲೋಚನೆ ಮಾಡಿ ಆ ನೇಗಿಲಿನ ತುದಿಯನ್ನ ಹಸ್ತಿನಾವತಿಯ ಒಂದು ತುದಿಗೆ ಹಾಕಿ ಆ ನೇಗಿಲನ್ನ ಎಳಿಲಿಕ್ಕೆ ಪ್ರಾರಂಭ ಮಾಡಿದ ಗಂಗಾ ನದಿಯ ಕಡೆಗೆ. ಅಂತೂ ಹಸ್ತಿನಾವತಿ ಇಡೀ ನಗರವೇ ಎಲ್ಲ ರಾಜಕುಮಾರರು, ಪ್ರಜೆಗಳು ಮತ್ತು ಅಲ್ಲಿರುವಂತಹ ಅರಮನೆಗಳ ಸಮೇತವಾಗಿ ಗಂಗಾ ನದಿಗೆ ಹೋಗಿ ಬೀಳುವಂತಹದಿತ್ತು. ಸಾಗರದ ಮಧ್ಯದಲ್ಲಿ ತೇಲಾಡುವಂತಹ ಹಡಗಿನಂತೆ ಹಸ್ತಿನಾವತಿಯಲ್ಲೂ ಕೂಡ ನಡಗಲಿಕ್ಕೆ ಪ್ರಾರಂಭ ಆಯಿತು. ಕೌರವರಿಗೆ ಗಾಬರಿ ಆಯಿತು. ಇನ್ನೂ ಕೆಲವು ವರ್ಷ ನಾವು ಬದುಕಿರೋಣ ಅಂತ ಆಲೋಚನೆ ಮಾಡಿದ್ರು. ಜೀವನ್ ಭದ್ರಾಣಿ ಪಶ್ಯತೆ ಅಂತ. ಬದುಕಿದ್ರೆ ಮುಂದೆ ಏನಾದ್ರು ಸ್ವಲ್ಪ ಒಳ್ಳೆಯ ಸಂಗತಿಗಳನ್ನು ಜೀವಮಾನದಲ್ಲಿ ನೋಡಬಹುದು, ಏನೋ ಕಲ್ಯಾಣಗಳನ್ನು ನೋಡಬಹುದು. ಬದುಕೇ ಇಲ್ಲ ಹೇಳಿದ್ರೆ ಸತ್ತೋಗ್ಬಿಟ್ರೆ ನೋಡೋದೇನು ಅಂತ ಆಲೋಚನೆ ಮಾಡಿದ್ರು ಅವರೆಲ್ಲರೂ ಕೂಡ. ಕೂಡಲೇ ಅವ್ರು ಹೆದರ್ಲಿಲ್ಲ. ಅವರೆಲ್ಲರೂ ಕೂಡ ಈ ಬಲರಾಮನನ್ನ ಸಮೀಪಿಸಲಿಕ್ಕೆ ಅವ್ರು ಯಾರು ಕೂಡ ಹೆದರ್ಲಿಲ್ಲ, ಸಂಕೋಚ ಪಡಲಿಲ್ಲ. ಕೂಡಲೇ ಏನ್ ಮಾಡಿದ್ರು ಅಂದ್ರೆ, ಆ ಕುಟುಂಬ ಸಮೇತರಾಗಿ ಲಕ್ಷಣ ಮತ್ತು ಸಾಂಬ ಇವರಿಬ್ಬರನ್ನು ಕೂಡ ಕರೆದುಕೊಂಡು ಕೈ ಜೋಡಿಸಿಕೊಂಡು ಆ ಬಲರಾಮನ ಬಳಿಗೆ ಬಂದ್ರು. ಬಲರಾಮನ ಬಳಿಗೆ ಬಂದು ಅವನನ್ನ ಪ್ರಾರ್ಥನೆ ಮಾಡಿದ್ರು. ಈ ಹರಿವಂಶ ಏನ್ ಹೇಳ್ತದಂದ್ರೆ, ಆ ನೇಗಿಲಿನಲ್ಲಿ ಬರೇ ನೇಗಿಲಾಗಿರ್ಲಿಲ್ಲ, ಅದು ಬ್ರಹ್ಮಾಸ್ತ್ರ ಇತ್ತು ಅಂತ. ಅವರಲ್ಲಿ ಬ್ರಹ್ಮಾಸ್ತ್ರವನ್ನು ಅಭಿಮಂತ್ರಣ ಮಾಡಿದ್ದ.
ಹಾಗಾಗಿ ಅದಕ್ಕೊಂದು ಅದ್ಭುತವಾದ ಶಕ್ತಿ. ನೇಗಿಲು ನಾವು ಬಲರಾಮನ ಚಿತ್ರದಲ್ಲಿ ಅವನ ಶಿಲಾ ವಿಗ್ರಹಗಳನ್ನು ಅನೇಕ ಬಾರಿ ನೋಡ್ತೀವಿ. ತೀರಾ ಸಣ್ಣ ಒಂದು ದೊಣ್ಣೆ ಅಂತ ಕಾಣಿಸುವಂತ ನೇಗಿಲನ್ನು ನೋಡ್ತೀವಿ. ಬಹುಶಃ ಅವನ ಶಕ್ತಿ ಸಾಮರ್ಥ್ಯಗಳಿಂದ ಆ ನೇಗಿಲಿಗೆ ದೊಡ್ಡ ಆಕಾರವೂ ಕೂಡ ಬರ್ತಿದ್ದಿರ್ಬೇಕು. ಹಾಗಾಗಿ ಅಂತ ಬೃಹದಾಕಾರವಾದಂತಹ ನೇಗಿಲಿನಿಂದ ಲಾಂಗಲಾಸ್ತ್ರದಿಂದ ಆತ ಹಸ್ತಿನಾವತಿಯ ಕೋಟೆಯ ಅಂಚಿನಲ್ಲಿಟ್ಟು ಮಹಾಸ್ತ್ರ ಪ್ರಯೋಗದಿಂದ ಕೌರವರು ಇಡೀ ರಾಜಧಾನಿಯನ್ನೇ ಗಂಗಾ ನದಿಯಲ್ಲಿ ಹಾಕಿ ಬಿಡಬೇಕು ಅಂತ ಪ್ರಯತ್ನಪಟ್ಟ. ಕೂಡಲೇ ದುರ್ಯೋಧನ ಏನ್ ಮಾಡಿದ ಅಂದ್ರೆ ಲಕ್ಷ್ಮಣ ಮತ್ತು ಸಾಂಬ ಎಲ್ಲರನ್ನು ಕರೆದುಕೊಂಡು ತಾನು ಶಿಷ್ಯನಾಗಿ ಬಲರಾಮನ ಪಾದದ ಬಳಿಗೆ ಬಂದ. ಬಲರಾಮನು ಕೂಡ ಗದಾಯುದ್ಧವನ್ನ ಆತನಿಗೆ ಕಲಿಸುವುದಕ್ಕಾಗಿ ಅವನನ್ನ ಶಿಷ್ಯನಾಗಿ ಸ್ವೀಕಾರ ಮಾಡಿದ ಎಂಬುದಾಗಿ ಹರಿವಂಶದಲ್ಲಿ ಹೇಳ್ತದೆ. ಆದ್ರೆ ನಾವು ಹಿಂದೆ ಅದನ್ನು ನೋಡಿದ್ದೇವೆ. ಸುಭದ್ರೆಯನ್ನು ಮದುವೆ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಈ ಬಲರಾಮ ಮಿಥಿಲಾ ನಗರದಲ್ಲಿದ್ದಾಗ ಈ ದುರ್ಯೋಧನ ಅಲ್ಲಿಗೆ ಹೋಗಿದ್ದ. ಹಾಗಾಗಿ ಗದಾಯುದ್ಧವನ್ನು ಅಭ್ಯಾಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆಗಲೇ ಆತ ಶಿಷ್ಯನಾಗಿದ್ದ ಅಂತ ನಾವು ಹಿಂದೆ ಕೂಡ ನೋಡಿದ್ದೀವಿ. ಇಲ್ಲಿ ಶಿಷ್ಯನ ರೂಪದಲ್ಲಿ ಆತ ಇದ್ದಾನೆ ಎಂಬುದಾಗಿ ಇಲ್ಲಿ ನಾವು ಅದನ್ನು ನೋಡಿದ್ವಿ. ಹೀಗೆ ಅವರಲ್ಲಿ ಕೂಡ ಹೆದರಿ ಬಂದದ್ದು ನೋಡಿ ಬಲರಾಮ ತನ್ನ ಸಿಟ್ಟನ್ನು ನಿಯಂತ್ರಿಸಿಕೊಂಡ. ಇವತ್ತಿಗೂ ಕೂಡ ಆ ಹಸ್ತಿನಾವತಿ ಗಂಗಾ ನದಿಯ ಕಡೆ ಸ್ವಲ್ಪ ವಾಲಿರುವಂತೆ ಕಾಣಿಸ್ತದೆ, ಬಲರಾಮನ ಪರಾಕ್ರಮಕ್ಕೆ ಸಂಕೇತವಾಗಿ. ಹೀಗೆ ಯಾರೋ ಒಬ್ಬೊಬ್ಬರನ್ನ ಕೊಲ್ಲೋದು, ಅವನ ರಥವನ್ನು ಧ್ವಂಸ ಮಾಡೋದು, ಆನೆಗಳನ್ನು ನಾಶ ಮಾಡೋದು, ಕುದುರೆಗಳನ್ನು ನಾಶ ಮಾಡೋದು, ಇವೆಲ್ಲ ಸಾಧಾರಣವಾದಂತಹ ಮಹಾರಥಿಗಳಿಗೆ ಆಶ್ಚರ್ಯ ಏನಲ್ಲ. ಇಡೀ ನಗರವನ್ನೇ ಒಂದೇ ಏಟಿಗೆ ಧ್ವಂಸ ಮಾಡಲಿಕ್ಕೆ ಹೊರಟಿದ್ನಲ್ಲ ಬಲರಾಮ, ಅದು ಅವನ ಪರಾಕ್ರಮಕ್ಕೆ ಸಂಕೇತವಾಗಿದೆ. ಆತ ಮಾಡಿದಂತಹ ಅನೇಕ ಅದ್ಭುತ ಕಾರ್ಯಗಳಲ್ಲಿ ಇದು ಒಂದಾಗಿದೆ. ಅವ್ರೇನು ಸ್ತೋತ್ರ ಮಾಡಿದರು ಅವರೆಲ್ಲರೂ ಕೂಡ ಅದನ್ನ ಇದು ನೋಡ್ತಾರೆ. ಅದನ್ನ ನಾವು ಇಲ್ಲಿ ಭಾಗವತದಲ್ಲಿ ನೋಡಬೇಕು. ಸಮಸ್ತ ಜಗತ್ತಿಗೂ ಆಧಾರಭೂತನ ಅಂತ ಶೇಷನಾಗಿದ್ದೀನಿ ನೀನು, ರಾಮ ರಾಮ ಅಖಿಲಾಧಾರ ಪ್ರಭಾವಂ ನ ವಿಧಾಮತೆ. ನಿನ್ನ ಪರಾಕ್ರಮವನ್ನು ನಾವು ಬಲ್ಲವರಲ್ಲ. ನೀನು ನಮ್ಮ ನಗರಕ್ಕೆ ಬಂದು ನಮಗೆ ಬುದ್ಧಿ ಹೇಳಲಿಕ್ಕೆ ಬಂದಾಗ ನಾವು ನಿನ್ನ ಅಭಿಪ್ರಾಯವನ್ನು ತಿಳ್ಕೊಳ್ಳಿಲ್ಲ. ನಾವು ಶತಮೂರ್ಖರಾದವು. ಸ್ಥಿತಿ ಉತ್ಪತ್ತಿ ಅಕ್ಷಯಾನಾಂ ತ್ವಮೇಕೋ ಹೇತು ನಿರಾಶ್ರಯ. ನೀನು ಸೃಷ್ಟಿಗೆ, ಸ್ಥಿತಿಗೆ ಮತ್ತು ಲಯಕ್ಕೆ ಎಲ್ಲದಕ್ಕೂ ಕೂಡ ಕಾರಣೀಭೂತನಾದವನು. ಈ ಎಲ್ಲ ಶ್ಲೋಕಗಳನ್ನ ವೈಷ್ಣವರಾದವರು ಮತ್ತು ಸ್ಮಾರ್ತರಾದವರು ಎಲ್ಲ ಕೂಡ ಗಮನಿಸಬೇಕು. ಅನೇಕ ಬಾರಿ ನಾವು ವಿಷ್ಣುವಿನ ಸ್ತೋತ್ರವನ್ನು ಕೇಳ್ತೀವಿ, ಶಿವನ ಸ್ತೋತ್ರ ಕೇಳ್ತೀವಿ, ಇಲ್ಲಿ ಬಲರಾಮನ ಸ್ತೋತ್ರ ಕೇಳ್ತಿದ್ವಿ. ಅವನೇ ಸಕಲ ಜಗತ್ತಿಗೆ ಉತ್ಪತ್ತಿಗೆ, ಸ್ಥಿತಿಗೆ ಮತ್ತು ನಾಶಕ್ಕೆ ಕಾರಣ ಎಂಬುದಾಗಿ. ಅಂದ್ರೆ ಉತ್ಪತ್ತಿ, ಸ್ಥಿತಿ ಮತ್ತು ನಾಶಕ್ಕೆ ಇವೆಲ್ಲದಕ್ಕೂ ಕಾರಣೀಭೂತವಾದಂತಹ ಒಂದು ಶಕ್ತಿ ಅದು ಪ್ರತ್ಯೇಕವಾಗಿದೆ. ಆ ಶಕ್ತಿ ತನ್ನ ವಿಭೂತಿ ರೂಪಗಳನ್ನು ಇವರೆಲ್ಲರಲ್ಲೂ ಕೂಡ ಇಟ್ಟಿದೆ. ಬಲರಾಮ, ಶಂಕರ ಇತ್ಯಾದಿ ಎಲ್ಲರಲ್ಲೂ ಕೂಡ ಇಟ್ಟಿದೆ ಅಂತ ನಾನು ಮೊನ್ನೆ ಏನು ಹೇಳಿದ್ದೆ, ಅದನ್ನು ಮತ್ತೊಂದ್ಸರಿ ನೆನಪು ಮಾಡ್ಕೊಳ್ಬೇಕು. ಲೋಕಾನ್ ಕ್ರೀಡೆಯನ್ನ ಕಾನೀಶ ಕ್ರೀಡಕಷ್ಟೇ ವದಂತಿ. ಚಿಕ್ಕ ಮಗು ಆಟದ ಸಾಮಾನುಗಳನ್ನು ತೆಗೆದುಕೊಂಡು ಹೇಗೆ ಆಟ ಆಡ್ತದಲ್ಲ, ಹಾಗೆ ಈ ಲೋಕಗಳಲ್ಲೂ ಕೂಡ 14 ಲೋಕಗಳಲ್ಲೂ ಕೂಡ ನಿನ್ನ ಕೈಯಲ್ಲಿನ ಆಟದ ಸಾಮಾನುಗಳು ಎಂಬುದಾಗಿ ತತ್ವಜ್ಞಾನಿಗಳು ನಿನ್ನನ್ನು ವರ್ಣನೆ ಮಾಡ್ತಾರೆ. ನೀನು 1000 ತಲೆ ಇದ್ದವ, ಕೇವಲ ಲೀಲೆಯಿಂದ ಅಖಂಡ ಭೂಮಂಡಲವನ್ನು ತಲೆಯಲ್ಲಿ ಧರಿಸಿದವನು ಮತ್ತು ಸಮಸ್ತ ಜಗತ್ತನ್ನು ಆ ಲೀಲೆಯಿಂದಲೇ ನೀನು ನಿನ್ನೊಳಗೆ ಉಪಸಂಹಾರ ಮಾಡಿಕೊಂಡು ಬಿಡ್ತೀವಿ. ಶುದ್ಧ ಸತ್ವರೂಪವಂತ ಶರೀರವನ್ನು ಧಾರಣೆ ಮಾಡಿರುವಂಥವನು, ದ್ವೇಷ ಅಥವಾ ಮಾತ್ಸರ್ಯಕ್ಕೆ ನೀನು ಬಲಿಯಾಗುವಂಥವನಲ್ಲ. ನೀನು ಸಿಟ್ಟು ಯಾವಾಗ ಮಾಡ್ಕೊಳ್ತೀಯ ಅಂದ್ರೆ ಜಗತ್ತನ್ನು ಧ್ವಂಸ ಮಾಡುವ ಸಲುವಾಗಿ, ಜಗತ್ತನ್ನು ಲಯ ಮಾಡ್ಕೊಳ್ಳುವ ಸಲುವಾಗಿ ನೀನು ಸಿಟ್ಟನ್ನು ಮಾಡ್ಕೊಳ್ತೀಯ ಹೊರತು ಕೇವಲ ಕ್ಷುದ್ರವಾದಂತಹ ಮಾತ್ಸರ್ಯಕ್ಕೋ ದ್ವೇಷಕ್ಕೋ ಬಲಿಯಾಗಿ ನೀನು ಸಿಟ್ಟನ್ನು ಹರಿಯ ಬಿಡುವಂಥವನಲ್ಲ. ನಮಸ್ತೆ ಸರ್ವಭೂತಾತ್ಮನ್, ಸರ್ವ ಪ್ರಾಣಿಗಳಿಗೂ ಸ್ವರೂಪನಾದವನು ನೀನು, ಅವಿನಾಶಿಯಾದವನು. ನಿನಗೆ ನಾವು ಶರಣಾಗತರಾಗಿದ್ದೇವೆ. ವಿಶ್ವಕರ್ಮನ್ ನಮಸ್ತೆಸ್ತು ತ್ವಾಂ ವಯಂ ಶರಣಂಗತಃ. ನಿನಗೆ ನಾವು ಶರಣಾಗತರಾಗಿದ್ದೇವೆ. ಕರ್ಣ ಮೊದಲಾದವರು ನಡಿಗೆ ಹೋಗಿಬಿಟ್ಟಿದ್ರು ಅಂತಿವೆ. ಕರ್ಣ ದೊಡ್ಡ ಪರಾಕ್ರಮಿ ಅಂತ ನಾವು ನೋಡ್ತೀವಿ. ಆದ್ರೆ ಕರ್ಣನ ಶಕ್ತಿ ಇತಿಮಿತಿ ಎಷ್ಟಿತ್ತು ಅದನ್ನ ನಾವು ಗಮನಿಸಬೇಕು. ಈ ಕನ್ನಡದ ಕೆಲವು ರನ್ನ, ಪಂಪ ಮೊದಲಾದವರು ಆ ಹೆಸರು ನಮ್ಗೆ ಆಕಸ್ಮಿಕವಾಗಿ ನೆನಪಿಗೆ ನಾವು ಅದನ್ನು ಓದಿಲ್ಲ. ಅಂತೂ ಕೆಲವು ಕವಿಗಳು ಆ ಕರ್ಣನ ಪರಾಕ್ರಮವನ್ನು ಅತಿರಂಜಿತವಾಗಿ ವರ್ಣನೆ ಮಾಡಿ ಅವನೊಬ್ಬ ಅರ್ಜುನನನ್ನು ಮೀರಿಸಿದಂತಹ ಮಹಾಪರಾಕ್ರಮಿ ಎಂಬುದಾಗೆಲ್ಲ ವರ್ಣನೆ ಮಾಡಿದ್ದಿದೆ. ಆದ್ರೆ ಮಹಾಭಾರತವನ್ನ, ಭಾಗವತವನ್ನ, ಹರಿವಂಶವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನೋಡಿದ್ರೆ ಕರ್ಣನ ಪರಾಕ್ರಮಕ್ಕೆ ಏನು ಇತಿಮಿತಿ ಇತ್ತು ಅನ್ನೋದನ್ನು ತೋರಿಸಿದಂಗಾಗ್ತದೆ. ಕರ್ಣ ಪ್ರಮುಖರಾದ ಕೌರವರು ನಡಿಗೆ ಹೋಗಿದ್ರು ಅಂತಿದೆ ಅಲ್ಲಿ. ಕರ್ಣ ಸೂರ್ಯನ ಅವತಾರನಾದವನು, ಅವನಕ್ಕಿಂತ ಮಿಗಿಲಾದವನು ಇಂದ್ರ ಅಂದ್ರೆ ಅರ್ಜುನ, ಅವನಕ್ಕಿಂತ ಮಿಗಿಲಾದವನು ಬಲರಾಮ, ಈ ಶೇಷ. ಹಾಗಾಗಿ ಅನೇಕ ಬಾರಿ ಆ ಶೇಷನ ಕೈಯಿಂದ ಮತ್ತು ಇಂದ್ರನಾದಂತಹ ಅರ್ಜುನ ಕೈಯಿಂದ ಆ ಕರ್ಣ ಸೋತು ಸುಣ್ಣವಾಗಿದ್ದ ಅನ್ನೋದನ್ನು ನಾವು ಆ ಮೇಲಿನ ಸಂದರ್ಭದಲ್ಲಿ ನೋಡಬೇಕು.
ಬಲರಾಮ ಅವರಿಗೆ ಅಭಯ ಕೊಟ್ಟ, ಹೆದರಬೇಡಿ ಅಂತ ಹೇಳಿ. ಬಲರಾಮ ಏನ್ ಮಾಡಿದ, ಆಮೇಲೆ ಈ ದುರ್ಯೋಧನ ಏನ್ ಮಾಡಿದ ಅಂದ್ರೆ, ತನ್ನ ಮಗಳ ಮೇಲೆ ಅವನಿಗೆ ಬಹಳ ಪ್ರೀತಿ ಇತ್ತು ಅಂತ ಮಗಳನ್ನ ಅವನು ಈ ಬಲರಾಮನಿಗೆ ಒಪ್ಪಿಸಿಕೊಟ್ಟ. 60 ವರ್ಷ ವಯಸ್ಸಿನ 12,000 ಆನೆಗಳನ್ನ, ಶ್ರೇಷ್ಠವಾದಂತಹ ಆನೆಗಳನ್ನ, 10,000 ಕುದುರೆಗಳನ್ನ ಮತ್ತು 6,000 ಚಿನ್ನದ ರಥಗಳನ್ನ ಮತ್ತು 1,000 ದಾಸಿಯರನ್ನ ಮಗಳಿಗೆ ಕೊಟ್ಟ, ವರದಕ್ಷಿಣೆಯಾಗಿ ಆ ಸಾಂಬರಿಗೆ ಕೊಟ್ಟ. ಯದುವಂಶ ಕುಲತಿಲಕನಾದಂತಹ ಬಲರಾಮ ಆ ಸಮಸ್ತವಾದಂತಹ ಬಳುವಳಿಗಳನ್ನು ಕೂಡ ಸ್ವೀಕಾರ ಮಾಡಿದ. ತನ್ನ ಮಗನಿಗೆ ಸಮಾನವಾದಂತಹ ಸಾಂಬನನ್ನ ಮತ್ತು ನವವಧುವಾದಂತಹ ಲಕ್ಷ್ಮಣಗಳನ್ನು ಕೂಡ ಸ್ವೀಕಾರ ಮಾಡಿ ಆತ ದ್ವಾರಕಾ ನಗರಕ್ಕೆ ಹಿಂತಿರುಗಿದ. ಭಾಗವತವು ಕೂಡ ಅದನ್ನು ತಿಳಿಸ್ತದೆ, ಹರಿವಂಶನು ಕೂಡ ತಿಳಿಸ್ತದೆ. ಅಧ್ಯಾಪಿಕಪುರಂ ಜೇತಿ, ಇವತ್ತಿಗೂ ಕೂಡ ಹಸ್ತಿನಾವತಿ ಅದು ಗಂಗಾ ನದಿಯ ಕಡೆ ಸ್ವಲ್ಪ ವಾಲಿ ನಿಂತಿದೆ. ಹಸ್ತಿನಾವತಿ ನಗರಕ್ಕೆ ನಾವು ಹೋಗಿ ಅದನ್ನು ನೋಡಿದ್ರೆ ಅದು ಗೊತ್ತಾಗ್ಲಿಕ್ಕಿಲ್ಲ. ಹಸ್ತಿನಾವತಿಯಿಂದ ನಾವು ಅದನ್ನು ದೂರದಿಂದ ನೋಡಬೇಕು, ಏರಿಯಲ್ ವ್ಯೂ ಮಾಡಿದ್ರೆ, ವೈಮಾನಿಕ ರೂಪದಿಂದ ನಾವು ಅದನ್ನು ನೋಡಿದ್ರೆ, ನಾನೇನು ನೋಡಿಲ್ಲ, ಅದನ್ನು ನೋಡ್ಬೇಕಂದ್ರೆ ಹೀಗೆ ಇರಬೇಕು ಅಂತ ನಾನು ತಿಳ್ಕೊಂಡೆ. ದೂರದಿಂದ ಹಸ್ತಿನಾವತಿಯ ಪಕ್ಷಿ ನೋಟವನ್ನು ನಾವು ತಗೊಂಡ್ರೆ ಹಸ್ತಿನಾವತಿ ಗಂಗಾ ನದಿಯ ಕಡೆ ವಾಲಿದ್ದು ನಮಗೆ ಕಾಣಿಸ್ಬಹುದು. ಅಲ್ಲಿಗೆ ಮಹಾಪುರಾಣದಂತಹ ಭಾಗವತದ ದಶಮಸ್ಕಂದದ 68ನೇ ಅಧ್ಯಾಯ ಮುಕ್ತಾಯವಾಗಿದೆ. ಹರಿವಂಶದಲ್ಲಿ ನಾವು ಮತ್ತು ಕೆಲವು ಸಂಗತಿಗಳನ್ನು ನೋಡಬೇಕು. ಬಲರಾಮನ ಮಹಿಮೆಗೆ ಉಪೋದ್ಘಾತ, ಬಲರಾಮನ ಮಹಿಮೆಯ ವರ್ಣನಾ ರೂಪವಾಗಿ ಹಿಂದೆ ಅವನು ಮಾಡಿದ ಸಂಗತಿಗಳೇ ಅವುಗಳನ್ನು ನಾವು ಇಲ್ಲಿ ಸ್ವಲ್ಪ ಮತ್ತೆ ನೋಡ್ಬೇಕು. ಅದೇನಂದ್ರೆ, ಹಿಂದೆ ಈ ಕೃಷ್ಣ ಮತ್ತು ಬಲರಾಮರಿಗೆ ಇನ್ನೂ ಮದುವೆ ಆಗಿಲ್ಲದೇ ಇದ್ದಾಗ, ಅವರು ವೃಂದಾವನ ಮತ್ತು ಮಥುರಾ ನಗರದಲ್ಲಿ ಯಾವಾಗ ವಾಸ ಮಾಡ್ಕೊಂಡಿದ್ರಲ್ಲ, ಆಗ ವಾಸ ಮಾಡ್ಕೊಂಡಿದ್ದಾಗ ಬಲರಾಮ ಒಮ್ಮೆ ಆ ಭಾಂಡೀರ ಎಂಬುದು ಅದು ದೊಡ್ಡ ಆಲದ ಮರ ಇತ್ತಲ್ಲ, ಆಲದ ಮರದ ಸಂದರ್ಭದಲ್ಲಿ ಪ್ರಳಂಬ ಅನ್ನುವಂಥ ರಾಕ್ಷಸನನ್ನು ಕೇವಲ ತನ್ನ ಮುಷ್ಟಿಯಿಂದ ಹೊಡೆದುಕೊಂಡು ಹಾಕಿದ್ದ. ಆ ದೊಡ್ಡ ದೊಡ್ಡ ರಾಕ್ಷಸರನ್ನು ತನ್ನ 2 ಕೈಯಿಂದ ಎತ್ತಿ ತೆಗೆದು ಬಿಸಾಕಿದ್ದ. ಅದು ಆತನ ದೈಹಿಕ ಪರಾಕ್ರಮಕ್ಕೆ ಸಾಕ್ಷಿ. ಧೇನುಕಾಸುರನನ್ನ ತಾಳೆಯ ಮರದ ಮೇಲೆ ತಗೊಂಡು ಹಾಕಿದ್ದ. ಕತ್ತೆಯ ರೂಪದಲ್ಲಿ ಧರಿಸಿದಂತಹ ಮಹಾದೈತ್ಯ ಬರೇ ಎಸೆದ ಮಾತ್ರಕ್ಕೆ ಪ್ರಾಣ ಪರಿತ್ಯಾಗ ಮಾಡಿದ್ದ. ಮತ್ತೆ ಇನ್ನೊಮ್ಮೆ ಅದು ಮಾಡಿದಂತ ಕಾರ್ಯ ಏನಂದ್ರೆ, ಈ ಮುಷ್ಟಿಕಾಸುರ, ಚಾಣೂರ ಇತ್ಯಾದಿಗಳು ಯುದ್ಧ ಮಾಡುವಾಗ ತನ್ನ ಮುಷ್ಟಿಯಿಂದ ಆ ಮುಷ್ಟಿಕಾಸುರನನ್ನ ಮತ್ತು ಚಾಣೂರನನ್ನ, ಇವತ್ತಿನ ನೆನಪಿಗೆ ಬರ್ತಿಲ್ಲ, ಮುಷ್ಟಿಕಾ ಮತ್ತು ಚಾಣೂರು ಇವರಿಬ್ಬರ ಪೈಕಿ ಕೃಷ್ಣ ಯಾರನ್ನು ಕೊಂದ, ಬಲರಾಮ ಯಾರನ್ನು ಕೊಂದ ಅಂತ ಅವತ್ತು ಹೇಳಿದ್ದೇನೆ, ಇವತ್ತಿನ ನೆನಪಿಗೆ ಬರ್ತಿಲ್ಲ. ಅಂತೂ ಬಲರಾಮ ಮುಷ್ಟಿಯನ್ನು ದೃಢವಾಗಿ ಕಟ್ಟಿರಲಿಲ್ಲ, ಬಲವಾಗಿ ಮುಷ್ಟಿಯನ್ನು ಕಟ್ಟಿ ಬಹಳ ಪ್ರಬಲವಾಗಿ ಆ ರಾಕ್ಷಸನ ಸಂಹಾರ ಮಾಡಿದ್ರೆ ಅದೊಂದು ವಿಷಯ ಬೇರೆ. ಲೀಲಾಜಾಲವಾಗಿ ತನ್ನ ಹಸ್ತದ ಹೊಡೆತದ ಮಾತ್ರದಿಂದ ಆ ಕುಸ್ತಿಪಟುವನ್ನು ಕೊಂದಿದ್ದ. ಅದನ್ನು ಕೂಡ ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕು. ಚಾಣೂರನ್ನು ಕೊಂದದ್ದು ಕೃಷ್ಣ, ಮುಷ್ಟಿಕನನ್ನು ಕೊಂದದ್ದು ಬಲರಾಮ. ಮುಷ್ಟಿಯಿಂದ ಕೊಲ್ಲಲ್ಪಟ್ಟನಾದ್ರಿಂದ ಮುಷ್ಟಿಕ ಅಂತ ಅವನಿಗೆ ಹೆಸರು ಬಂದಿದ್ದಿರಬೇಕು. ಇದು ಆ ಬಲರಾಮನ ಅನೇಕ ಮಹಿಮೆಗಳ ಪೈಕಿ ಒಂದಾಗಿದೆ. ಮತ್ತೊಂದು ಮಹಿಮೆಯನ್ನ ಹಿಂದೆ ನಾನು ಅದನ್ನು ಹೇಳಿದ್ದೆ, ಒಂದು ಕೆಲವು ಅಧ್ಯಾಯಗಳನ್ನು ಮುಂಚಿತವಾಗಿ ನಾನು ಅದನ್ನು ಹೇಳಿದ್ದೆ, ಅದನ್ನೊಂದ್ಸರಿ ನೆನಪು ಮಾಡ್ಕೊಳ್ಳಿ. ಅದು ಇಲ್ಲಿ ಕೂಡ ಬಂದಿದೆ ಈಗ ಈ ಹರಿವಂಶದಲ್ಲಿ. ಅದೇನಂದ್ರೆ, ಆ ಬಲರಾಮ ಒಮ್ಮೆ ವಿಹಾರ ಮಾಡ್ಲಿಕ್ಕಾಗಿ ತನ್ನ ಮದುವೆ, ಮಕ್ಕಳ ಮದುವೆ ಇತ್ಯಾದಿ ಎಲ್ಲವೂ ಕೂಡ ಆದ ಬಳಿಕ ಬಲರಾಮ ಒಮ್ಮೆ ವೃಂದಾವನಕ್ಕೆ ಹೋಗಿದ್ದ. ವೃಂದಾವನದಲ್ಲಿ ಆತ ಇದ್ದಾಗ ಮದ್ಯಪಾನ ಮದ್ಯಪಾನ ಮಾಡಿ ತನ್ನ ಜೊತೆ ಇರುವಂತಹ ಗೋಪಸ್ತ್ರೀಯರ ಜೊತೆಗೆ ಅವನು ವಿಹಾರ ಮಾಡಲಿಕ್ಕೆ ಅಪೇಕ್ಷೆ ಪಟ್ಟ. ಗಂಗಾ ನದಿಯನ್ನು ತಾನು ಇದ್ದಲ್ಲಿಗೆ ಬಾ ಅಂತ ಕರೆದ. ಅದು ಹಿಂದೊಂದು ಹೇಳಿದ್ದೇನೆ, ನೆನಪು ಮಾಡ್ಕೊಳ್ಳುತ್ತೆ. ಆಕೆ ಇವನೇ ಮದೋನ್ಮತ್ತನಾಗಿದ್ದಾನೆ, ಇವನ್ ಮಾತು ನಾನೇ ಕೇಳಬೇಕು ಅಂತ ತಿರಸ್ಕಾರ ಮಾಡಿಲ್ಲ. ಜಲಕ್ರೀಡೆ ಮಾಡಬೇಕಾಗಿದೆ ಅಂತ ಅವನಿಗೆ ನೀರು ಸಮೀಪದಲ್ಲೇ ಬೇಕಾಗಿತ್ತು. ಇವಳು ಬರದೇ ಇದ್ದಾಗ ನನ್ನ ಆಜ್ಞೆಯನ್ನು ಮೀರ್ತಿಯಲ್ಲ ಅಂತ ಸಿಟ್ಟಿಗೆದ್ದು ಆ ನೇಗಿಲಿನಿಂದ ಆ ಯಮುನಾ ನದಿಯನ್ನೇ ತನ್ನ ಬಳಿಗೆ ಎಳೆದಿದ್ದ. ಆಗ ಆಕೆ ಅವನಿಗೆ ಶರಣಾಗತವಾದಾಗ ಅವಳನ್ನು ಬಿಟ್ಟುಕೊಟ್ಟಿದ್ದ. ಆ ಯಮುನಾ ನದಿ ಕೂಡ ತನ್ನ ಪಾತ್ರವನ್ನು ಬದಲಿಸಿದ್ದನ್ನ ಆ ವೃಂದಾವನ ಸಮೀಪದಲ್ಲಿ ನೋಡಬಹುದು. ಇದು ಆತನ ಮತ್ತೊಂದು ಮಹಿಮೆ. ಹರಿವಂಶ 62ನೇ ಅಧ್ಯಾಯದಲ್ಲಿ ಅದನ್ನು ತಿಳಿಸ್ತದೆ. ಹೀಗೆ ಬಲರಾಮ ಮಾಡಿದಂತಹ ಅನೇಕ ಕಾರ್ಯಗಳ ಪೈಕಿ ಇವೆಲ್ಲೂ ಕೆಲವು ಕಾರ್ಯಗಳಾಗಿವೆ. ಹೀಗೆ ಹರಿವಂಶದ ವಿಷ್ಣು ಪರ್ವದ 62ನೇ ಅಧ್ಯಾಯದಲ್ಲಿ ಸಮಾಪ್ತವಾಗಿದೆ. ಹರಿವಂಶ ಪುಸ್ತಕವನ್ನ ನಿಮ್ಮ ಎದುರಿಗಿಟ್ಟುಕೊಂಡು ಪ್ರವಚನವನ್ನು ಆಲಿಸ್ತಿರುವಂತಹವರು ಈ ವ್ಯತ್ಯಾಸವನ್ನು ಗಮನಿಸಬೇಕು. ಈಗಾಗಲೇ 78, 79 ಅಧ್ಯಾಯಗಳನ್ನು ನಾನು ಮುಂದೆ ಮುಗಿಸಿದ್ದೇನೆ. ಈ ಪಾರಿಜಾತ ವೃಕ್ಷದ ಹರಣ ಮತ್ತು ಪುಣ್ಯಕ ವ್ರತ ಇತ್ಯಾದಿಗಳನ್ನ. ಮತ್ತೆ 62, 60ನೇ ಅಧ್ಯಾಯ ಹಿಂದೆ ಯಾಕೆ ಬಂದೆ ಅಂತಂದ್ರೆ, ಆ ಬಲರಾಮನ 2 ಮಹಿಮೆಗಳನ್ನ ಹೇಳದಲ್ಲಿ ನಾನು ಉಳಿಸಿದ್ದೆ. ಕೃಷ್ಣ ಬಲರಾಮಾದಿಗಳೆಲ್ಲರೂ ಮದುವೆಯಾಗಿ, ಆ ಬಳಿಕ ಅವನ ಮಕ್ಕಳ ಮದುವೆಯಾಗಿ, ಮೊಮ್ಮಕ್ಕಳ ಮದುವೆಯಾಗಿ ಎಲ್ಲವೂ ಆದ ಬಳಿಕ
ಅವೆರಡನ್ನ ಹೇಳಬೇಕು. ಭಾಗವತ ಎಲ್ಲಿ ಅದನ್ನು ಹೇಳಿದ್ಯೋ, ಯಾವ ಸಂದರ್ಭದಲ್ಲಿ ಭಾಗವತ ಅದನ್ನು ಹೇಳಿದ್ಯೋ, ಹರಿವಂಶದಲ್ಲೂ ಅದೇ ಸಂದರ್ಭದಲ್ಲಿ ಅದನ್ನು ಹೇಳಬೇಕು ಅಂತ 2 ಅಧ್ಯಾಯಗಳನ್ನು ಉಳಿಸಿದ್ದೆ. ಆ ಅಧ್ಯಾಯವನ್ನು ಅಲ್ಲಿ ನಾವು ಮುಗಿಸಿದ್ದೇವೆ. ಈ 62ನೇ ಅಧ್ಯಾಯ ಆದ ಬಳಿಕ ನರಕಾಸುರನ ವಧೆ ಇತ್ಯಾದಿಗಳು ಹರಿವಂಶದಲ್ಲಿ ಮುಂದುವರೆದಿದೆ. ಅದನ್ನೆಲ್ಲ ನಾವು ಈಗಾಗಲೇ ನೋಡಿ ಮುಗಿಸಿದ್ದೇವೆ. ಮತ್ತು ಈ ಭಾಗವತದಲ್ಲಿ ಹೇಳುವಂತೆ ಬಲರಾಮನ ಮತ್ತೊಂದು ಮಹಿಮೆ ಇದೆ. ಭಾಗವತ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ನಾವು ಅದನ್ನು ನೋಡ್ತೀವಿ. ಹರಿವಂಶದಲ್ಲಿ, ನನ್ನೆದುರಿಗಿರುವಂತಹ ಹರಿವಂಶದಲ್ಲಿ ಆ ಬಲರಾಮನಿಗೆ ಸಂಬಂಧಪಟ್ಟಂತಹ ಆ ಮಹಿಮೆ ಇಲ್ಲ. ಅದನ್ನು ಈಗ ನಾವು ಭಾಗವತಕ್ಕೆ ಸಂಬಂಧಪಟ್ಟಂತೆ ಗಮನಿಸಬೇಕು. ಭಾಗವತದ 67ನೇ ಅಧ್ಯಾಯದಲ್ಲಿ ಪರೀಕ್ಷಿತ್ ಮಹಾರಾಜ್ ಕೇಳಿದ, ಅವನು ಇನ್ನಷ್ಟು ಮಹಿಮೆಗಳನ್ನು ಹೇಳಿ ಎಂಬುದಾಗಿ. ಆಗ ಆ ಸುಖಮುನಿಗಳು ಭಾಗವತದಲ್ಲಿ ಅದನ್ನು ಹೇಳಿ ಪ್ರಾರಂಭ ಮಾಡಿದರು. ಮೈಂದ ಮತ್ತು ದ್ವಿವಿಧ ಎಂಬುದಾಗಿ 2 ರಾಕ್ಷಸರಿದ್ರು, ಕಪಿರೂಪದ ರಾಕ್ಷಸರು. ದ್ವಿವಿಧ ಅಂತ ಹೆಸರು ಅಥವಾ ಅವನಿಗೆ ವಿವಿಧ ಅಂತ ಹೆಸರು. ಶಾಸ್ತ್ರ ಅದನ್ನು ವಿವಿಧ ಅಂತ ಹೇಳ್ತದೆ. ಮೈಂದೋ ವಿವಿಧಶ್ಚ ಭೌಮೆ, ಮೈಂದ ಮತ್ತು ವಿವಿಧ ಎಂಬುದಾಗಿ ಅದನ್ನು ತಾತ್ಪರ್ಯ ಹೇಳ್ತದೆ. ನಾವು ಅದನ್ನ ಭಾಗವತಕ್ಕೆ ಅನುಸಾರವಾಗಿ ದ್ವಿವಿಧ ಎಂಬುದಾಗಿ ಅರ್ಥ ಮಾಡ್ಕೊಳ್ಬೇಕು. ಅವರಿಬ್ರು ಕೂಡ ವಾನರ ರೂಪದಲ್ಲಿದ್ದರು. ಯಾರು ಅಂದ್ರೆ ಅವರು ಅಶ್ವಿನಿ ದೇವತೆಗಳ ಅವತಾರ ರೂಪಗಳಾದವರು. ಇವರು ಈಗಿನ ಕಾಲದ ಕಪಿಗಳಲ್ಲ, ಹಳೆಯ ಕಾಲದ ಕಪಿಗಳವರು. ಯಾವಾಗಂದ್ರೆ ರಾಮಾಯಣ ಕಾಲದಲ್ಲಿ ಇದ್ದವರು. ರಾಮಾಯಣ ಕಾಲದಲ್ಲಿದ್ದು ರಾಮನ ಜೊತೆಗೆಲ್ಲ ಬೇಕಾದಷ್ಟು ಸೇವೆ ಸಲ್ಲಿಸಿದವರು. ನಲ, ನೀಲ, ಮೈಂದ, ದ್ವಿವಿಧ, ವಾಲಿ, ಸುಗ್ರೀವ ಹೀಗೆ ಅನೇಕ ಪರಾಕ್ರಮಿಗಳಾದವರು ಅಶ್ವಿನಿ ದೇವತೆಗಳ ಅಂಶ ಸಂಭೂತರಾದವರು. ಅವರಿಬ್ರು ಕೂಡ ಮಹಾಪರಾಕ್ರಮಿಗಳಾಗಿದ್ದರು. ಸುಗ್ರೀವನಿಗೆ ಮಂತ್ರಿಯಾಗಿದ್ದ ಅವನು ಮತ್ತು ಮೈಂದನಿಗೆ ಸಹೋದರನಾಗಿದ್ದ ಈ ದ್ವಿವಿಧ ಎಂಬಾತ. ಅವನಿಗೆ ನರಕಾಸುರನ ಸ್ನೇಹ, ನರಕಾಸುರ ರಾಕ್ಷಸನಾದ್ರೂ ಕೂಡ ಅವನ ಸ್ನೇಹ ಇವನಿಗೆ. ನರಕಾಸುರನನ್ನ, ತನ್ನ ಸ್ನೇಹಿತನಂತಹ ನರಕಾಸುರನನ್ನ ಕೃಷ್ಣ ಕೊಂದು ಬಿಟ್ನಲ್ಲ ಅಂತ ಈ ದ್ವಿವಿಧನಿಗೆ ಅಥವಾ ವಿವಿಧನಿಗೆ ಭಯಂಕರ ಸಿಟ್ಟು ಬಂತು. ಸಿಟ್ಟು ಬಂದು ಆತ ಈ ಯಾದವರಿಗೊಂದು ಬುದ್ಧಿ ಕಲಿಸಬೇಕು ಅಂತ ಆವತ್ತಿನಿಂದ ಯಾದವರಿಗೆ ಉಪಟಳ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದ. ಅವರಿಬ್ರು ಅಶ್ವಿನಿ ದೇವತೆಗಳ ಅವತಾರ ಅಂದಮೇಲೆ, ದೇವತೆಗಳಾದ್ಮೇಲೆ ಅವರಿಗೆ ಯಾಕಿಂತ ದುರ್ಬುದ್ಧಿ ಬಂದಿತ್ತು? ನರಕಾಸುರನ ಸ್ನೇಹ ಅವರಿಗೆ ಯಾಕೆ? ದೇವತೆಗಳಾದಂತಹ ಬಲರಾಮ ಮತ್ತು ಕೃಷ್ಣರ ಮೇಲೆ ಅವರಿಗೆ ಪ್ರತೀಕಾರ ಬುದ್ಧಿ ಯಾಕೆ? ಅದನ್ನು ಸ್ವಲ್ಪ ನಾವು ತಾತ್ಪರ್ಯ ಹಿನ್ನೆಲೆಯಲ್ಲಿ ಗಮನಿಸಬೇಕು. ಅವರಿಬ್ರು ಕೂಡ ರಾಮಾಯಣ ಕಾಲದ ಕಪಿಗಳು. ಹಿಂದೆ ಹೇಳಿದಂತೆ ಅಶ್ವಿನಿ ದೇವತೆಗಳ ಅವತಾರಭೂತರಾದವರು. ಸುಷೇಣ ಅಂತ ಒಬ್ಬ ಕಪಿ ಇದ್ನಲ್ಲ, ಅವನು ವಾನರ ವೈದ್ಯ. ಆ ವೈದ್ಯರಾಜನಾದಂತಹ ಸುಷೇಣನ ಮಕ್ಕಳು ಅವರಿಬ್ರು ಕೂಡ. ವಾಲಿಯ ಪತ್ನಿ ಇದ್ಲಲ್ಲ ತಾರೆ ಅಂತ ಹೇಳಿ, ಅವಳ ಅಣ್ತಮ್ಮಂದ್ರು ಅವರಿಬ್ರು ಕೂಡ. 10,000 ಆನೆಗಳ ಬಲ ಅವರಿಬ್ರಿಗೂ ಕೂಡ. ಇಬ್ರಿಗೂ ಜೊತೆಗೂಡಿ ಅಲ್ಲ, ಅವನಿಗೂ 10,000 ಆನೆಗಳ ಬಲ, ಇವನಿಗೂ 10,000 ಆನೆಗಳ ಬಲ. ರಾಮನಿಗೆ ದೀರ್ಘಕಾಲದ ಸೇವೆ ಸಲ್ಲಿಸಿದ್ರಂತೆ ಇಬ್ರು ಕೂಡ. ಹಾಗಾಗಿ ಬಹಳ ಪುಣ್ಯ ಸಂಗ್ರಹ ಆಗಿತ್ತು ಅವರಲ್ಲಿ. ಸಮುದ್ರ ಮಥನ ಕಾಲದಲ್ಲಿ ದೇವತೆಗಳು ಮತ್ತು ರಾಕ್ಷಸರಿಬ್ರು ಕೂಡ ಸೇರಿ ಸಮುದ್ರ ಮಥನವನ್ನು ಮಾಡಿದ್ರಲ್ಲ, ಆಮೇಲೆ ಅಮೃತವನ್ನು ಪಡ್ಕೊಂಡ್ರಲ್ಲ. ಅದಾದ್ಮೇಲೆ ಆ ರಾಕ್ಷಸರಿಗೆ ವಂಚನೆ ಮಾಡಿ ದೇವತೆಗಳಲ್ಲೂ ಕೂಡ ಅಮೃತವನ್ನ ತಾವೇ ಪ್ರಾಶನ ಮಾಡಿದ್ರು. ಅದರಲ್ಲಿ ಕೂಡ ಘಟನೆ ಗೊತ್ತಿದೆ. ದೇವತೆಗಳು ತಮ್ಮನ್ನು ಉಳಿದಂತಹ ಅಮೃತ ಏನಿತ್ತಲ್ಲ ಅದನ್ನು ಸ್ವಲ್ಪ ಸುರಕ್ಷಿತವಾಗಿ ಇಟ್ಕೊಳ್ರಿ ಎಂಬುದಾಗಿ ಇಟ್ಕೊಳ್ಳಿಕ್ಕಂತೇಳಿ ಅವರಿಬ್ಬರ ಕೈಯಲ್ಲಿ ಕೊಟ್ಟಿದ್ರು, ಈ ಮೈಂದ ಮತ್ತು ದ್ವಿವಿಧರ ಕೈಯಲ್ಲಿ. ಇವ್ರೇನ್ ಮಾಡಿದ್ರು ಅಂದ್ರೆ ಬಲಾತ್ಕಾರವಾಗಿ ಸ್ವಲ್ಪ ಕದ್ದು ಅಮೃತ ಕುಡಿದು ಬಿಟ್ಟಿದ್ದಾರೆ. ದೇವಾಂಶ ಸಂಭೂತರಾಗಿದ್ದಾರಲ್ಲ, ಹಾಗಾಗಿ ಇಲ್ಲಿ ಸುಮ್ಮನೆ ಬಿಟ್ಟಿದ್ರು. ಅಶ್ವಿನಿ ದೇವತೆಗಳು ದೇವತೆಗಳೇ ಆದ್ರೂ ಕೂಡ ಅಶ್ವಿನಿ ದೇವತೆಗಳ ಅವತಾರ ಸಂಭೂತರಾದಂತಹ ಮೈಂದ ದ್ವಿವಿಧರ ಕೈಯಲ್ಲಿ ಈ ಅಮೃತವನ್ನು ಕೊಟ್ಟಿದ್ರು ದೇವತೆಗಳು. ಹೇಗೂ ದೇವಾಂಶ ಸಂಭೂತ ಆದವರೇ ಇರಲಿ ಅಂತ ದೇವತೆಗಳನ್ನು ಸ್ವಲ್ಪ ಉಪೇಕ್ಷೆ ಮಾಡಿದ್ರು. ಆದ್ರೆ ಬಲಾತ್ಕಾರವಾಗಿ ದೇವತೆಗಳಿಗೆ ವಂಚನೆ ಮಾಡಿ ಅಮೃತಪಾನ ಮಾಡಿದ್ರಿಂದ ಅವರಿಗೆ ಅಸುರಾವೇಶ ಬಂತು, ರಾಕ್ಷಸರ ಆವೇಶ. ಅವರಿಗೆ ಯಾಕೆ ಈ ರಾಕ್ಷಸರ ಆವೇಶ ಬಂದಿತ್ತು ಅಂದ್ರೆ, ಒಂದು ಬಲಾತ್ಕಾರವಾಗಿ ಅಮೃತಪಾನ ಮಾಡಿತ್ತು. ಅದೆಲ್ಲ ನಿಮಿತ್ತ. ಯಾಕೆ ನಿಮಿತ್ತ ಅಂದ್ರೆ ಅವರು ಶ್ರೀರಾಮ ಸ್ವರೂಪನಾದಂಥ ಭಗವಂತನಿಗೆ ಅಗಾಧವಾದಂಥ ಸೇವೆಯನ್ನು ಮಾಡಿದ್ರು. ಅಗಾಧವಾದಂಥ ಸೇವೆಯನ್ನು ಮಾಡಿದ್ರಿಂದ ಆ ತುಂಬಿದ ಕೊಡ ಅದು ತುಳುಕಿ ಸ್ವಲ್ಪ ಹೊರಗೆ ಬಂದಿತ್ತು. ಅಂತ ತುಳುಕಿ ಹೊರಗೆ ಬಂದಿರುವಂತಹ ಪುಣ್ಯ ಏನಿದೆ ಅದನ್ನು ಮತ್ತೆ ಸಮಾನವಾಗಿ ಮಾಡಬೇಕಾಗಿತ್ತು. ಅದು ಭಗವಂತನ ಒಂದು ಅನೇಕ ಮಹಿಮೆಗಳಲ್ಲಿ ಪೈಕಿ ಒಂದು ಅಂತ ಹಿಂದೆ ಹೇಳಿದ್ದೆ ನಾನು. ಏಜಮಾನ ದ್ವಿಟ್, ಅದು ಭಗವಂತನ ಸಂಕಲ್ಪ ಇದ್ದಂತೆ ಅದು ನಿಸರ್ಗದ ವ್ಯವಸ್ಥೆ. ತುಂಬಿ ತುಳುಕುವಂತಹ ಯಾವುದೇ ಪುಣ್ಯ ಇದೆಯಲ್ಲ ಅದು ಹೊರಗೆ ಬರಲೇಬೇಕು, ಯಾವತ್ತು ಮತ್ತೆ ಸಮಾನ ಆಗಬೇಕು. ಅವ್ರ ಯೋಗ್ಯತೆ ಎಷ್ಟಿದೆಯೋ ಅಷ್ಟೇ ಆಗಬೇಕು. ಅದಕ್ಕಾಗಿ ಅವರಿಗೆ ಹಸುರನ ಆವೇಶ ಬಂತು. ಹಸುರನ ಆವೇಶ ಬಂದ ಕೂಡಲೇ ಅವ್ರು ಏನ್ ಮಾಡಿದ್ರು ಅಂದ್ರೆ ಕೃಷ್ಣನಿಗೆ ವಿರೋಧ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು.
ಹಾಗಾಗಿ ನರಕಾಸುರನಿಗೆ ಸ್ನೇಹವನ್ನು ಮಾಡಿದರು. ನರಕಾಸುರನನ್ನು, ನಮ್ಮ ಸ್ನೇಹಿತರಾದಂತಹ ನರಕಾಸುರನನ್ನ ಈ ಕೃಷ್ಣ ಕೊಂದು ಬಿಟ್ನಲ್ಲ ಅಂತ ಸಿಟ್ಟಿಗೆದ್ದು ಕೃಷ್ಣನಿಗೆ ವಿರೋಧ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಅವ್ರು ಏನ್ ಮಾಡಿದ್ರು, ಹೇಗೆ ತೊಂದರೆ ಕೊಡ್ತಿದ್ರು ಯಾದವರಿಗೆ, ಅದೆಲ್ಲವನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕು. ಈ ಮೈಂದ ಮತ್ತು ಜೀವಿದರಿಬ್ಬರು ಕೂಡ ಅನರ್ಥ ಪ್ರದೇಶ, ಅಂದ್ರೆ ಈ ಯಾದವರು ವಾಸ ಮಾಡ್ತಿದ್ದಂತ ಒಂದು ಪ್ರದೇಶ ಏನಿದೆಯಲ್ಲ, ಅಲ್ಲಿರುವಂತಹ ಪಟ್ಟಣಗಳನ್ನ, ನಗರಗಳನ್ನ, ಗ್ರಾಮಗಳನ್ನ, ಹಳ್ಳಿಗಳನ್ನ, ಗೋಶಾಲೆಗಳನ್ನ ಸುಟ್ಟು ಬಿಡ್ತಿದ್ರು ಆಕಸ್ಮಿಕವಾಗಿ ಬಂದು. ದೊಡ್ಡ ದೊಡ್ಡ ಪರ್ವತಗಳನ್ನ ಕಿತ್ತು ದೊಡ್ಡ ದೊಡ್ಡ ಊರುಗಳ ಮೇಲೆ ಬಿಸಾಕಿ ಬಿಡ್ತಿದ್ರು. ಇಡೀ ಊರೇ ನೆಲಸಮ ಆಗಬೇಕು, ಹಾಗೆ ಮಾಡ್ತಿದ್ರು. ಕೃಷ್ಣ ವಾಸ ಮಾಡುವಂತಹ ಅನರ್ಥ ಪ್ರದೇಶ ಏನಿತ್ತು ಅಲ್ಲೇ ವಿಶೇಷವಾಗಿ ಮಾಡ್ತಿದ್ರು ಈ ಹಾವಳಿಗಳನ್ನ. ಮತ್ತೆ ಕೆಲವರು ಏನ್ ಮಾಡ್ತಿದ್ರು ಅಂದ್ರೆ, ಆ ದ್ವಿವಿಧ ಮತ್ತು ಮೈಂದರ್ ಇವರಿಬ್ರು ಕೂಡ ಸಮುದ್ರಕ್ಕೆ ಹೋಗ್ತಿದ್ರು. ಅವರಿಗೆ 10,000 ಆನೆಗಳ ಬಲ ಇರ್ತಲ್ಲ, ಎರಡೂ ಕೈಗಳಿಂದ ನೀರನ್ನ ತಮ್ಮ ಕೈಗಳಿಂದ ತಗೊಂಡು ಬಂದು ಆ ಸಮುದ್ರ ಸಮೀಪದಲ್ಲಿರುವಂತಹ ದ್ವಾರಕಾ ನಗರ, ಅದರ ಉಪನಗರಗಳು, ಅದರ ಸಮೀಪದಲ್ಲಿರುವಂತಹ ಹಳ್ಳಿಗಳು, ಅಲ್ಲಿ ನೀರನ್ನು ಎರಚಿಸಿದ್ರು. ಆ ನೀರನ್ನು ಎರಚಿದ್ದಕ್ಕೆ ಫಲವಾಗಿ ಆ ಹಳ್ಳಿಗಳೆಲ್ಲೂ ಕೊಚ್ಚಿ ಹೋಗ್ತಿದ್ರು. ಇದು ಅವರ ಶಕ್ತಿ. 10,000 ಆನೆಗಳ ಬಲ ಇತ್ತಲ್ಲ ಅವ್ರಿಗಿಬ್ಬರಲ್ಲಿ, ಇಬ್ರು ಕೂಡ 20,000 ಆನೆಗಳ ಬಲ ಆಗ್ತಿತ್ತು. ಅಂಥವ್ರ ಕೈಗಳಿಂದ ನೀರನ್ನು ಎಳ್ಕೊಂಡು ಬಂದು ಈ ಹಳ್ಳಿಗಳನ್ನು ಕೊಚ್ಚಿ ಹಾಕಿಸ್ತಿದ್ರು. ಗಿಡ ಮತ್ತು ಆ ಕೆಲವು ಸರಿ ಋಷಿಗಳ ಆಶ್ರಮಕ್ಕೆ ಹೋಗ್ತಿದ್ರು. ದೇವತೆಗಾದ್ರೂ ಕೂಡ ಋಷಿಗಳಿಂದ ಆಹುತಿಗಳನ್ನು ಸ್ವೀಕಾರ ಮಾಡಬೇಕಾದ್ರು, ಋಷಿಗಳಿಂದ ಯಜ್ಞ ಮಾಡಿಸ್ಕೊಳ್ಬೇಕಾದಂತಹ ದೇವತೆಗಳಿಗೆ ದುರ್ಬುದ್ಧಿ ಅಂತ ಅದನ್ನ ನಾವು ಗಮನಿಸಬೇಕು. ಆ ಋಷಿಗಳಿಗೆ ತೊಂದರೆ ಕೊಡ್ತಿದ್ರು. ಅಲ್ಲಿರುವಂತಹ ಗಿಡ ಮರ ಬಳ್ಳಿಗಳನ್ನು ಕಿತ್ತು ಹಾಕ್ತಿದ್ರು. ಯಜ್ಞಕ್ಕೆ ಸಂಬಂಧಪಟ್ಟಂತಹ ಅಗ್ನಿಕುಂಡಗಳಲ್ಲಿ ಮಲಮೂತ್ರ ವಿಸರ್ಜನೆ ಮಾಡ್ತಿದ್ರು. ಯಜ್ಞಕ್ಕೆ ಸಂಬಂಧಪಟ್ಟಂತಹ ಪವಿತ್ರವಾದಂತಹ ಅಗ್ನಿಕುಂಡಗಳಲ್ಲಿ. ಮತ್ತು ಆ ಅನರ್ಥ ಪ್ರದೇಶದಲ್ಲಿ ಯಾದವ ಸ್ತ್ರೀಯರೇನಿದ್ರಲ್ಲ, ಅವರೆಲ್ಲರೂ ಕೂಡ ಸ್ತ್ರೀಯರನ್ನ ಪುರುಷರನ್ನ ಹೊತ್ಕೊಂಡು ಹೋಗಿ ಪರ್ವತದ ಗುಹೆಗಳಲ್ಲಿತ್ತು. ಆ ಗುಹೆಗಳನ್ನು ಬಂದ್ ಮಾಡಿಬಿಡ್ತಿದ್ರು. ಗುಹೆಗಳ ಬಾಗಿಲಿಗೆ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನಿಟ್ಟು ಧ್ವಂಸ ಮಾಡ್ತಿದ್ರು. ಅವ್ರಿಗೆ ತೊಂದರೆ ಕೊಡ್ತಿದ್ರು. ಹೇಗೆಂದ್ರೆ, ಈ ಕಣಜದ ಹುಳ ಇರ್ತದಲ್ಲ, ಆ ಕಣಜದ ಹುಳ ಅವರೇ ಹುಳುಗಳನ್ನ ತಗೊಂಡು ಬಂದು ತನ್ನ ಗೂಡಿನಲ್ಲಿಟ್ಟು ಅವು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಬರಲಾರ್ದಂತೆ ಹೊರಗಿನಿಂದ ಅದನ್ನು ಬಂದ್ ಮಾಡಿಬಿಡ್ತದೆ. ಹಾಗೆ ಇವರು ಮಾಡ್ತಿದ್ರು. ಪತಿವ್ರತಾ ಸ್ತ್ರೀಯರಿಗೆ ತೊಂದರೆ ಕೊಡ್ತಿದ್ರು. ಹೀಗೆ ಅವರ ಉಪಚಾರ ಮೀರಿತ್ತು ಅಂತ ಹೇಳ್ತಾರೆ ಭಾಗವತ. ಮುಂದೆ ಆ ಹಾವಳಿ ಎಲ್ಲಿಗೆ ಬಂತಂದ್ರೆ, ಕೊನೆಗೊಮ್ಮೆ ಬಲರಾಮನಿಗೆ ಅದ್ರ ಬಿಸಿ ತಟ್ಟಿತ್ತು. ಯದುವಂಶ ಶಿರೋಮಣಿಯಾದಂತಹ ಈ ಬಲರಾಮ ಒಮ್ಮೆ ಈ ದ್ವಾರಕಾ ನಗರಕ್ಕೆ ಸಮೀಪದಲ್ಲಿರುವಂತಹ ರೈವತಕ ನಗರಕ್ಕೆ ಬಂದಿದ್ದ. ರೈವತಕ ನಗರಕ್ಕೆ ಬಂದು ಅಲ್ಲಿ ಆತ ತನ್ನ ಪತ್ನಿಯರು ಮತ್ತು ತನ್ನ ಉಳಿದ ಹಿಂಬಾಲಕರಾದಂತಹ ಸ್ತ್ರೀಯರ ಜೊತೆಗೆ ಆ ಬಲರಾಮ ವಿಹಾರ ಮಾಡ್ತಿದ್ದ. ವಿಹಾರ ಮಾಡಿದಾಗ ಆ ಬಲರಾಮನಿಗೆ ಒಳ್ಳೆಯ ಮನೋಲಹರಿ ಬಂದಿದ್ದಿರ್ಬೇಕು. ಅವಾಗ ತನ್ನ ಸ್ವಭಾವಕ್ಕನುಸಾರವಾಗಿ ಆತ ಆ ವಾರುಣಿ ಅಂತ ಏನು ಮದ್ಯ ಇತ್ತಲ್ಲ, ಆ ಮದ್ಯವನ್ನು ಪಾನ ಮಾಡಿದ. ಆ ಮದ್ಯವನ್ನು ಪಾನ ಮಾಡಿ ಮತ್ತಷ್ಟು ಅವನಿಗೆ ಮನೋಲಹರಿ ಹೆಚ್ಚಿ ಸಂಗೀತ ಗಾನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಸಂಗೀತ ಗಾನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ತನ್ನ ಸುತ್ತಮುತ್ತಲಿರುವಂತಹ ಪರಿಸರವನ್ನು ಮರೆತುಬಿಟ್ಟ ಬಲರಾಮ. ಏಕಾಗ್ರಚಿತ್ತನಾಗಿ ತನ್ಮಯನಾಗಿ ಸಂಗೀತ ಕಚೇರಿಯನ್ನು ಪ್ರಾರಂಭ ಮಾಡಿದ್ದ. ಆ ದುಷ್ಟರಾದಂತಹ ಈ ಮೈಂದ ಮತ್ತು ದ್ವಿವಿಧರಿಬ್ಬರು ಕೂಡ ಆ ಬಲರಾಮ ಇದ್ದಲ್ಲಿಗೆ ಬಂದು ಆ ಬಲರಾಮ ಯಾವ ಮರದ ಕೆಳಗೆ ಕೂತ್ಕೊಂಡಿದ್ದಲ್ಲ, ಆ ಮರವನ್ನು ಹತ್ತಿ ಆ ಮರದ ಕೊಂಬೆಗಳನ್ನ ಅಲುಗಾಡಿಸಲಿಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿರುವಂತಹ ಹಣ್ಣುಗಳೆಲ್ಲವೂ ಕೂಡ ಬಿದ್ದು ಇವರಿಗೆ ತೊಂದರೆ ಆಯಿತು, ಈ ಬಲರಾಮ ಮೊದಲಾದಂಥವ್ರಿಗೆ. ಮುಂದೆ ಅಲ್ಲಿರುವಂತಹ ಸ್ತ್ರೀಯರೇನಿದ್ರಲ್ಲ, ಆ ಸ್ತ್ರೀಯರಿಗೆ ಅಪಹಾಸ್ಯ ಮಾಡೋದು, ಅವರನ್ನ ಕೆಟ್ಟ ಶಬ್ದಗಳಿಂದ ಬೈಯೋದು ಇಂಥದ್ದು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಸ್ತ್ರೀಯರು ಮತ್ತು ಯುವತಿಯರು, ಚಿಕ್ಕ ವಯಸ್ಸಿನ ಹುಡುಗಿಯರಿಗೆ ಸ್ವಾಭಾವಿಕವಾಗಿ ಹಾಸ್ಯದ ಬಗ್ಗೆ ಪ್ರೀತಿ ಇರ್ತದೆ ಮತ್ತು ಅವರು ಚಂಚಲ ಸ್ವಭಾವದವರಾಗಿರ್ತಾರೆ. ಕಪಿಗಳಂದ್ರೆ ಅವರಿಗೆ ಸ್ವಲ್ಪ ವಿಶೇಷವಾದ ಆಕರ್ಷಣೆ. ಅದರಲ್ಲೂ ಇವರು ಕಪಿ ಶ್ರೇಷ್ಠರು. ಇವರ ಈ ಚೇಷ್ಟೆಗಳನ್ನು ನೋಡಿ ಅವರು ಮತ್ತಷ್ಟು ಅದನ್ನ ಆಸ್ವಾದನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು, ಆ ಎರಡು ಸ್ತ್ರೀಯರು ಕೂಡ. ಆದ್ರೆ ಅಷ್ಟಕ್ಕೆ ಇದ್ರೆ ಅದು ಏನು ತೊಂದರೆ ಆಗ್ತಿರ್ಲಿಲ್ಲ. ಇವರಿಬ್ರು ಕೂಡ, ಮೈಂದ ಮತ್ತು ದ್ವಿವಿಧರಿಬ್ರು ಕೂಡ ಹಲ್ಲು ಕಿರಿದ್ರು, ಗರ್ಜನೆ ಮಾಡಿದ್ರು ಮತ್ತು ಅಶ್ಲೀಲ ಪ್ರದರ್ಶನ ಮಾಡಿದರು. ಮಾಡಬಾರದ ರೀತಿಯಲ್ಲಿ ವರ್ತನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಕೊನೆಗೆ ಬಲರಾಮನಿಗೂ ಕೂಡ
ಇದನ್ನೆಲ್ಲವನ್ನು ಕೂಡ ಅವರು ತೋರಿಸಿದ್ರು. ಕೊನೆಗೆ ಆ ಬಲರಾಮ ಏನ್ ಮಾಡಿದ ಅಂದ್ರೆ ಸಿಟ್ಟು ಮಾಡಿ ಒಂದು ದೊಡ್ಡ ಕಲ್ಲನ್ನು ತಗೊಂಡು ಆ ಕಪಿಯ ಕಡೆ ಗುರಿ ಇಟ್ಟು ಹೋಗಿದ. ಭಾಗವತ ಅದನ್ನ ಹೇಳ್ತದೆ. ಆ ಧೂರ್ತವಾದಂತ ಕಪಿ ಅದನ್ನ ಹೇಗೆ ತಪ್ಪಿಸ್ಕೊಂಡು ಹೋಗಿ ಆ ಬಲರಾಮ ಏನು ಮದ್ಯಪಾನ ಮಾಡ್ತಿದ್ನಲ್ಲ, ಆ ಮದ್ಯಪಾನದ ಪಾತ್ರೆ ಇತ್ತಲ್ಲ, ಆ ಪಾತ್ರೆಯನ್ನೇ ಅದು ಎಳ್ಕೊಂಡು ಬರ್ತದೆ. ಮದ್ಯಪಾನ ಅಂದ ಕೂಡಲೇ ಅದನ್ನ ಮತ್ತೊಂದ್ಸರಿ ಗಮನಿಸ್ಬೇಕು. ನಿಯಮಿತವಾಗಿ ಬರೋರಿಗೆ ಆ ಮದ್ಯ ಅಂದ್ರೆ ಏನು, ಆ ಮದ್ಯದ ಮಹಿಮೆ ಏನಾದ್ರು ಗೊತ್ತಿದೆ. ಹೊಸ ಮುಖಗಳು ಅನೇಕ ಕಾಣ್ತಿವೆ. ಆ ಬಲರಾಮ ಪಾನ ಮಾಡಿದ ಮದ್ಯ ಯಾವುದು, ಅದ್ರ ಮಹಿಮೆ ಏನು, ಅದ್ರ ಪಾವಿತ್ರ್ಯ ಏನು, ಅದನ್ನ ಸ್ವಲ್ಪ ನಾವು ಗಮನಿಸ್ಬೇಕು. ಬಲರಾಮ ಪಾನ ಮಾಡಿದ ಮದ್ಯ ಏನಿತ್ತಲ್ಲ ಅದಕ್ಕೆ ವಾರುಣಿ ಅಂತ ಹೆಸರು. ವಾರುಣಿ ಅಂದ್ರೆ ಸ್ವಯಂ ಬಲರಾಮನ ಪತ್ನಿ. ಸ್ವಯಂ ಬಲರಾಮನ ಪತ್ನಿಯೇ ಆ ಬಲರಾಮನ ಸೇವೆ ಮಾಡಬೇಕು ಅಂತ ಹೇಳಿ ಮದ್ಯದ ರೂಪದಿಂದ ಅಲ್ಲಿ ಬಂದಿದ್ಲು. ಅದು ಯಾವುದೋ ಮದ ಏರಿಸುವಂತಹ, ಮನಸ್ಸನ್ನ ಕೆಡಿಸುವಂತಹ ಕೆಟ್ಟ ಮದ್ಯ ಅಲ್ಲ. ಅದು ಸಮುದ್ರ ಮಥನ ಕಾಲದಲ್ಲಿ ಅಮೃತ ಹೇಗೆ ಉದ್ಭವಿಸುತ್ತಲ್ಲ ಹಾಗೆ ಈ ವಾರುಣಿ ಅನ್ನುವಂತಹ ಮದ್ಯವು ಕೂಡ ಹುಟ್ಟಿತ್ತು. ಬಲರಾಮನಿಗೆ ಪತ್ನಿ ಹೇಗೋ, ಪತ್ನಿಯ ಮೇಲೆ ಬಲರಾಮನಿಗೆ ಎಷ್ಟು ಪ್ರೀತಿಯೋ ಹಾಗೆ ಆ ವಾರುಣಿ ಮೇಲೆ ಕೂಡ ಅಷ್ಟೇ ಅವನಿಗೆ ಪ್ರೀತಿ. ಹೀಗೆ ಒಂದು ಪವಿತ್ರವಾದಂತಹ ಮದ್ಯ ಅದು. ಕ್ಷೇತ್ರೀಯನಾದ್ರಿಂದ ಅವನಿಗೆ ಮದ್ಯಪಾನವು ಕೂಡ ಉಚಿತವಾಗೇ ಇತ್ತು. ಹೀಗೆ ಆ ಮದ್ಯಪಾನದ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಬಲರಾಮನಿಗೆ ತನಗೆ ಬಹಳ ಪ್ರೀತಿಪಾತ್ರವಾದಂಥ ಆ ಮದ್ಯಪಾನಕ್ಕೆ ತೊಂದರೆ ಬಂದದ್ದು ನೋಡಿ ಇನ್ನಷ್ಟು ಸಿಟ್ಟು ಬಂತು. ಆ ಮದ್ಯಪಾನದ ಪಾತ್ರೆಯನ್ನು ತಗೊಂಡೋಗಿ ದೂರಕ್ಕೆ ಓಡಿ ಹೋಗ್ಬಿಟ್ಟ ಆ ಕಪಿ. ಬಲರಾಮನ ಕೋಪವನ್ನು ಮತ್ತಷ್ಟು ಕೆರಳಿಸಿದ. ಮತ್ತಷ್ಟು ಬಲರಾಮನ ಸಿಟ್ಟು ಬಂದಂತ ಮದ್ಯಪಾನದ ಪಾತ್ರೆಯನ್ನು ಒಡೆದು ಹಾಕಿದೆ ಆ ಕಪಿ. ಮತ್ತೆ ಅಲ್ಲಿರುವಂತ ಕೆಲವು ಸ್ತ್ರೀಯರೇನಿದ್ರಲ್ಲ ಅವರ ಬಟ್ಟೆಗೂ ಕೈ ಹಾಕಿದ ಆ ರಾಕ್ಷಸ. ಬಲರಾಮನಿಗೆ ಎಲ್ಲ ವರದಿ ಮೊದಲೇ ಇತ್ತು. ಈ ಮೈಂದ ದ್ವಿವಿಧ ಎಂತಕ್ಕಂಥ ಕಪಿಗಳು ಮೊದಲೇ ಇಲ್ಲಿ ಕೊಬ್ಬಿ ನಮ್ಮ ದೇಶದ ಪ್ರಜೆಗಳಿಗೆ ತೊಂದರೆ ಕೊಡ್ತಿದ್ದಾರೆ ಅನ್ನುವಂಥ ಸುದ್ದಿ ಗೊತ್ತಿತ್ತು. ಉದ್ಧತನಾಗಿ ಪ್ರತ್ಯಕ್ಷನಾಗಿ ಆ ಕಪಿಗಳಲ್ಲಿ ಬಂದದ್ದು ನೋಡಿ, ಆ ದ್ವಿವಿಧ ಅಲ್ಲಿ ಬಂದದ್ದು ನೋಡಿ ಅವನು ಕೊಂದೆ ಹಾಕಿ ಬಿಡಬೇಕು ಅಂತ ಆಲೋಚನೆ ಮಾಡಿದ. ಮೊದಲು ತನ್ನ ಒನಕೆಯನ್ನು ಕೈ ಇಟ್ಟುಕೊಂಡ ಬಲರಾಮ. ಆ ಕಪಿಯು ಕೂಡ ಏನ್ ಮಾಡಿದ, ದೊಡ್ಡ ಸಾಲ ವೃಕ್ಷವೊಂದನ್ನು ತಗೊಂಡ ಬಲರಾಮನ ಮೇಲೆ ಅದನ್ನು ಪ್ರಹಾರ ಮಾಡಿದ. ಬಲರಾಮ ತನ್ನ ತಲೆ ಮೇಲೆ ಬೀಳ್ಕಿದ್ದಂತಹ ಸಾಲ ವೃಕ್ಷವನ್ನ ತನ್ನ ಕೈಯಿಂದ ತಡೆ ಹಿಡಿದು ಸುನಂದ ಅನ್ನುವ ಹೆಸರಿನಿಂದ ಆ ಒನಕೆ ಏನಿತ್ತಲ್ಲ ಆ ಒನಕೆಯನ್ನ ತೆಗೆದುಕೊಂಡು ಆ ದ್ವಿವಿಧ ರಾಕ್ಷಸನ ಮೇಲೆ ಪ್ರಹಾರ ಮಾಡಿದ. ಅವನ ತಲೆ ಹೊಡೆದು ಕೂಡ ಎಷ್ಟು ಪರಾಕ್ರಮಿಯಾಗಿದ್ದ ಅಂದ್ರೆ ಆ ಕಪಿ ಮತ್ತಷ್ಟು ಬಲರಾಮನ ಮೇಲೆ ಏರಿ ಬಂದ. ಇನ್ನೊಂದು ದೊಡ್ಡ ವೃಕ್ಷವನ್ನು ತಗೊಂಡು ಕ್ರುದ್ಧನಾದಂತಹ ಬಲರಾಮ ಆ ವೃಕ್ಷವನ್ನ ತನ್ನ ಒನಕೆಯಿಂದ ಹೊಡೆದು ಚೂರು ಮಾಡಿದ. ಆ ರಾಕ್ಷಸ ಮತ್ತೊಂದು ವೃಕ್ಷವನ್ನು ತಗೊಂಡ. ಅವನು ಮತ್ತೊಂದು ವೃಕ್ಷವನ್ನು ತಗೊಂಡ. ಬಲರಾಮ ವೃಕ್ಷವನ್ನು ಮುಚ್ಚುನೂರು ಮಾಡಿದ. ಹೀಗೆ ಆ ಇಡೀ ರೈವತಕ ಪರ್ವತದ ಪರಿಸರದಲ್ಲಿರುವಂತಹ ಎಲ್ಲ ವೃಕ್ಷಗಳು ಕೂಡ ಖಾಲಿಯಾಗಿ ಹೋದವು. ಕೊನೆಗೆ ಏನ್ ಮಾಡಿದ ಅಂದ್ರೆ ಆ ಕಪೀಶ್ವರ ತನ್ನ ಒಂದು ದೃಢವಾದಂತಹ ಮುಷ್ಟಿಯನ್ನೇ ತೆಗೆದುಕೊಂಡು ಆ ಬಲರಾಮನ ಮೇಲೆ ಬಂದು ಬಲರಾಮನ ಎದೆ ಮೇಲೆ ಹೊಡೆದ. ಆದ್ರೆ ಬಲರಾಮ ಅದರಿಂದ ಅಲುಗಾಡಲಿಲ್ಲ. ಕೊನೆಗೆ ತಾನೂ ಕೂಡ ತನ್ನ ಮುಸಲಾಯುಧದಿಂದ ಆ ದ್ವಿವಿಧನಿಗೆ ಕುತ್ತಿಗೆ ಪ್ರದೇಶದಲ್ಲಿ, ಇದಕ್ಕೆ ಜತ್ರು ಅಂತಾರೆ, ಪೂರ್ಣ ಕುತ್ತಿಗೆನೂ ಅಲ್ಲ ಎದೆನೂ ಅಲ್ಲ, ಕುತ್ತಿಗೆ ಮತ್ತು ಎದೆ ನಡಿರುವಂತಹ ಪ್ರದೇಶದಲ್ಲಿ ಅದಕ್ಕೆ ಜತ್ರು ಅಂತ ಕರೀತಾರೆ. ಆ ಜತ್ರು ಪ್ರದೇಶದಲ್ಲಿ ದ್ವಿವಿಧನ ಜತ್ರುವಿಗೆ ಬಲರಾಮ ತನ್ನ ಒನಕೆಯಿಂದ ಮತ್ತು ನೇಗಿಲಿನಿಂದ ಎರಡರಿಂದಲೂ ಹೊಡೆದ. ಆಗ ಆತ ರಕ್ತವನ್ನು ಕಾಲಿ ಕೆಳಗೆ ಬಿದ್ದ. ಅವನು ಬಿದ್ದದ್ದನ್ನು ನೋಡಿ ಆ ಇಡೀ ರೈವತ ಪರ್ವತವೇ ನಡುಗಿತ್ತು. ಈ ತಾತ್ಪರ್ಯ ನಿರ್ಣಯ ಅದನ್ನು ಹೇಳುವಂತೆ ಆ ದ್ವಿವಿಧ ಅನ್ನುವ ಕಪಿ ನಿರಾಯುಧನಾಗಿದ್ನಲ್ಲ, ನಿರಾಯುಧ ಆದ ಕೂಡಲೇ ನಿರಾಯುಧನಾದವನನ್ನು ತಾನು ಎದುರಿಸಬೇಕಾದ್ರೆ ತಾನು ತನ್ನ ಆಯುಧಗಳನ್ನು ಕೆಳಗಿಡಬೇಕು ಅಂತ ಆಲೋಚನೆ ಮಾಡಿದ ಬಲರಾಮ. ತನ್ನ ನೇಗಿಲು ಮತ್ತು ಒನಕೆಗಳನ್ನು ಕೆಳಗಿಟ್ಟು ತನ್ನ ಕೈಯಿಂದಲೇ ಆ ದ್ವಿವಿಧನನ್ನು ಬುದ್ಧಿದ. ಆತನನ್ನು ಕೊಂದು ಹಾಕಿದ. ಮೊದಲನೇ ದಿವಸ ಮೈಂದನನ್ನು ಕೊಂದ, ಆಮೇಲೆ ದ್ವಿವಿಧನನ್ನು ಕೊಂದ ಎಂಬುದಾಗಿ ತಾತ್ಪರ್ಯ ವ್ಯಾಖ್ಯಾನ ಅದನ್ನು ಪ್ರತ್ಯೇಕವಾಗಿ ಹೇಳ್ತದೆ. ಮುಸಲದಿಂದ ಕೊಂದ ಅಂತ ನಾವು ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಂತೆ ಕಾಣಿಸ್ತದೆ. ಆದ್ರೆ ಬರೇ ಒನಕೆಯಿಂದ ಕೊಂದದ್ದಲ್ಲ, ಮೊದಲು ಒನಕೆಯಿಂದ ಕೊಂದ, ಅದಾದ ಬಳಿಕ ನಿರಾಯುಧರುವಂತಹ ಒನಕೆಯನ್ನು ಕೆಳಗಿಟ್ಟು ತನ್ನ ಕೈಗಳಿಂದ ಹೊಡೆದು ಆತನನ್ನು ಕೊಂದು ಹಾಕಿದ. ಭಾಗವತದ ಸತ್ಯಧರ್ಮದ ವ್ಯಾಖ್ಯಾನ ಏನಿದೆಯಲ್ಲ, ಸತ್ಯಧರ್ಮದ ವ್ಯಾಖ್ಯಾನಕ್ಕನುಸಾರವಾಗಿ ಸ್ವಾಯುಧಂ ನ ದಧಾರ ಎಂಬುದಾಗಿ ಭಾಗವತದ ಸತ್ಯಧರ್ಮೀಯರ ಟೀಕಾದನುಸಾರವಾಗಿ ಆ ಒನಕೆಯನ್ನು ಕೆಳಗಿಟ್ಟು ಮುಂದೆ ತನ್ನ ಕೈಯಿಂದಲೇ ಹೊಡೆದು ಕೊಂದ ಎಂಬುದಾಗಿ ಅದರ ವ್ಯತ್ಯಾಸವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಆ ಬಲರಾಮ ಆ ಮೈಂದ ಮತ್ತು ದ್ವಿವಿಧರನ್ನ ಸಂಹಾರ ಮಾಡಿದಂತಹ ಘಟನೆಯನ್ನು ಕೇಳಿದ್ದೇವೆ. ಈ ನಾವೇನು ಉತ್ತರ ಭಾರತದ ಪಾಠಾಂತರ ಭಾಗವತ
ನನ್ನ ಎದುರಿಗೆ ನೋಡ್ತಿದ್ದೀವಲ್ಲ, ಇಲ್ಲಿ ದ್ವಿವಿಧನನ್ನ ಸಂಹಾರ ಮಾಡಿದ ಘಟನೆ ಮಾತ್ರ ಇದೆ. ಆದರೆ ಸತ್ಯಧರ್ಮರು ಮೊದಲಾದಂಥವ್ರು ಸ್ವೀಕಾರ ಮಾಡಿ, ಸತ್ಯಧರ್ಮರು ಮತ್ತು ವಿಜಯಧ್ವಜ ತೀರ್ಥರು ಇವರು ಸ್ವೀಕಾರ ಮಾಡಿದಂತಹ ದಕ್ಷಿಣ ಭಾಗವತದ ಪಾಠ ಏನಿದೆ ಅದರ ಅನುಸಾರವಾಗಿ ಮೊದಲು ಒಬ್ಬನನ್ನು ಕೊಂದ, ಆಮೇಲೆ ಮತ್ತೊಬ್ಬನನ್ನು ಮೊದಲನೇ ದಿವಸ ಮೈಂದ್ರನ್ನ, ಎರಡನೇ ದಿವಸ ವಿವಿಧನನ್ನು ಕೊಂದ ಎಂಬುದಾಗಿ ನಾವು ಅದನ್ನ ಪ್ರತ್ಯೇಕವಾಗಿ ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಆ ರಾಕ್ಷಸರಾದಂತಹ ಬಲರಾಮ ಮತ್ತು ವಿವಿಧ ಮತ್ತು ಮೈಂದ್ರನ್ನು ಕೊಂದ. ಅವರಿಬ್ಬರಿಗೂ ಬ್ರಹ್ಮನ ವರ ಇತ್ತು. ಬ್ರಹ್ಮನ ವರ ಇದ್ದು ಅವರು ಅವಧ್ಯರಾಗಿದ್ರು. ಆದರೂ ಕೂಡ ಕೃಷ್ಣ ಬಲರಾಮನಲ್ಲಿ ತನ್ನ ಶಕ್ತಿಯನ್ನು ತುಂಬಿ ಆ ಬ್ರಹ್ಮನ ವರವನ್ನು ಮೀರಿ ಅವರನ್ನ ಬ್ರಹ್ಮನ ವರದಿಂದ ಮತ್ತು ಅಮೃತಪಾನದಿಂದ ಅವಧ್ಯರಾದರೂ ಕೂಡ ನಿನ್ನ ಕೈಗೆ ಸಿಕ್ಕು ಅವರು ನಾಶವಾಗಲಿ ಎಂಬುದಾಗಿ ಕೃಷ್ಣ ಆ ಬಲರಾಮನ ಶಕ್ತಿಯನ್ನು ತುಂಬಿ ಕೊಟ್ಟು ಕಳಿಸಿದ್ದ. ಹಾಗಾಗಿ ಅವರಿಬ್ಬರು ಕೂಡ ಸತ್ತು ಹೋದರು ಎಂಬಲ್ಲಿಗೆ ಆ ಮಹಾಪುರಾಣವಾದಂತಹ ಪಾರಮಹಂಸ ಸಂಹಿತ ಆಗಿರುವಂತಹ ಭಾಗವತದ ದಶಮಸ್ಕಂದದ 67ನೇ ಅಧ್ಯಾಯ ಸಮಾಪ್ತವಾಗಿದೆ.